ಶನಿವಾರದ ಸಂಜೆಯ ಔಚಿತ್ಯಪೂರ್ಣ ಸಭೆಯಲ್ಲಿ ನೆರೆದಿರುವ ಎಲ್ಲ ಮಾನ್ಯ ಬಂಧು ಮಿತ್ರರು ಹಾಗೂ ಹಿತೈಷಿಗಳಿಗೆ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತ. ನಮ್ಮ ಅವಿರತ ಕಾರ್ಯದ ನಡುವೆಯೂ ಔದಾರ್ಯದಿಂದ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಕರ್ತ ಹಾಗೂ ಟಿವಿ ಮಿತ್ರರಿಗೆ ಆದರದ ಸುಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರ್ಥನೆ ಹಾಗೂ ನೃತ್ಯದೊಂದಿಗೆ ಆರಂಭಿಸೋಣ. ಶ್ರಾವ್ಯವಾಗಿ ಪ್ರಾರ್ಥಿಸಿದ ಶ್ರೀಮತಿ ಹರಿಲಕ್ಷ್ಮಿಯವರಿಗೂ ಹಾಗೂ ಆಕರ್ಷಕವಾಗಿ ನೃತ್ಯ ಮಾಡಿದ ಪುಟಾಣಿಗಳಾದ ಕುಮಾರಿ ನವ್ಯ ಹಾಗೂ ಕುಮಾರಿ ಮೋನಿಕಾರವರಿಗೆ ವಂದನೆಗಳು. ಇಂದು ನಾವಿಲ್ಲಿ ಸೇರಿರುವ ಉದ್ದೇಶದ ಮುಖ್ಯ ಕಾರಣಕರ್ತರು ಶ್ರೀಯುತ ಮೋಹನ್. ಪಯಣ ಎಂಬ ಪುಸ್ತಕವು ಅವರ ಮನಸ್ಸಿನಲ್ಲಿ ಸಣ್ಣ ಮೊಗ್ಗಾಗಿ ಅಂಕುರಗೊಂಡು ಈಗ ಹೆಮ್ಮರವಾಗಿ ಬೆಳೆದು ಲೋಕಾರ್ಪಣೆಯ ಹಂತಕ್ಕೆ ಈ ದಿನ ತಲುಪಿದೆ. ಕಾರ್ಯಕ್ರಮದ ರೂವಾರಿ ಶ್ರೀಯುತ ಮೋಹನ್ ಅವರ ಮಡದಿ ಶ್ರೀಮತಿ ಗಾಯತ್ರಿ ಮೋಹನ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ.
ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಶ್ರೀಕಂಠ ಗುಂಡಪ್ಪರವರು ವೇದಿಕೆಗೆ ದಯಮಾಡಿಸಬೇಕೆಂದು ಮನವಿ. ನಗುಮೊಗದೊಡನೆ ಬಾಯ್ತುಂಬಾ ಸ್ಪಷ್ಟವಾದ ಕನ್ನಡವನ್ನು ನುಡಿಯುತ್ತಾ ಹಿರಿಯರು ಕಿರಿಯರು ಎಂಬ ಭೇದವಿಲ್ಲದೆ ಎಲ್ಲರೊಡನೆ ಬೆರೆತು ಕನ್ನಡ ಭಾಷೆ ಹಾಗೂ ರಂಗಭೂಮಿಯ ಉಳಿವಿಗೆ ಸದಾ ಟೊಂಕ ಕಟ್ಟಿ ಈ ವಯಸ್ಸಿನಲ್ಲೂ ಯುವಕರನ್ನು ನಾಚಿಸುವಂತೆ ಕಾರ್ಯೋನ್ಮುಖರಾಗಿ ಅವಿರತ ದುಡಿಮೆಗೈಯುತ್ತಿರುವ ಇವರು ರಂಗಭೂಮಿಯಲ್ಲಿ ನಟನೆ, ನಿರ್ದೇಶನ, ಆಕಾಶವಾಣಿಯಲ್ಲಿ ಕಲಾವಿದ, ಕವಿಗೋಷ್ಠಿ, ಸಾಹಿತ್ಯ ಹಾಗೂ ಕೃತಿಗಳ ಸಂಪಾದನೆಯಲ್ಲದೆ ಚಲನಚಿತ್ರ ರಂಗದಲ್ಲೂ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವರು. ರಂಗಭೂಮಿಯ ಕುರಿತು ಅಪಾರ ಮಾಹಿತಿ ಭಂಡಾರವನ್ನೇ ಹೊಂದಿರುವ ಇವರನ್ನು ರಂಗಭೂಮಿಯ ವಿಶ್ವಕೋಶವೆಂಬ ಬಿರುದು ಅಲಂಕರಿಸಿದೆ. ಅಷ್ಟೇ ಅಲ್ಲದೆ ಸರ್ಕಾರ ಹಾಗೂ ಹಲವು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಗಳಿಸಿದ ಹೆಮ್ಮೆ ಇವರದು. ಹೆಸರಾಂತ ಪುಸ್ತಕ ಪ್ರಕಾಶಕರಾದ ಶ್ರೀಯುತ ಸಂಸ್ಕೃತಿ ಸುಬ್ರಹ್ಮಣ್ಯರವರು ವೇದಿಕೆಗೆ ಬರಬೇಕೆಂದು ಮನವಿ. ಮೈಸೂರಿನ ಪ್ರತಿಷ್ಠಿತ ಪ್ರಕಾಶಕರಲ್ಲಿ ಒಬ್ಬರಾದ ಸಂಸ್ಕೃತಿ ಸುಬ್ರಹ್ಮಣ್ಯರವರು 10 ಹಲವು ಪುಸ್ತಕಗಳನ್ನು ಪ್ರಕಾಶಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ, ಡಾಕ್ಟರ್ ಎಚ್.ಕೆ. ರಾಮನಾಥ್, ಸಿ.ಪಿ.ಕೆ. ನಿರಂಜನ ವಾನಳ್ಳಿ, ಗಳಗಳನಾಥ್, ಟಿ.ಪಿ. ಕೈಲಾಸಂ ಇತ್ಯಾದಿ ಗಣ್ಯ ಸಾಹಿತಿಗಳ ಅಭಿನಂದನಾ ಗ್ರಂಥಗಳು, ವ್ಯಕ್ತಿಚಿತ್ರಗಳು ಅಲ್ಲದೆ ವ್ಯಾಕರಣಕ್ಕೆ ಹಾಗೂ ಗಣಿತಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಸಂಬಂಧ ಪುಸ್ತಕಗಳನ್ನು ಪ್ರಕಟಣೆ ಮಾಡಿರುವ ಹೆಗ್ಗಳಿಕೆ ಇವರದು. ಸ್ವತಃ ಮಕ್ಕಳಿಗಾಗಿ ನಾಟಕ ಮತ್ತು ಕಥೆಗಳನ್ನು ರಚಿಸಿದ್ದಾರೆ. ಅಲ್ಲದೆ ಸಂಸ್ಕೃತಿ ಸಂಘಟಕರು, ಕನ್ನಡದ ಪರಿಚಾರಕರು ಆಗಿದ್ದಾರೆ. ಪ್ರಸ್ತುತ ಮೋಹನ್ ರವರ ಈ ಪಯಣ ಪುಸ್ತಕವನ್ನು ತುಂಬಾ ಅಚ್ಚುಕಟ್ಟಾಗಿ ಪ್ರಕಟಿಸುವುದರ ಮೂಲಕ ಅನುಭವ ಸಾಹಿತ್ಯದ ಕಡೆಗೂ ತಮ್ಮ ಒಲವನ್ನು ತೋರ್ಪಡಿಸಿರುವುದು ಸಂತಸದಾಯಕ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ವತ್ಸಲಾ ಜಗನ್ನಾಥ್ರವರು ವೇದಿಕೆಗೆ ಬರಬೇಕೆಂದು ಮನವಿ. ಶ್ರೀಂಶಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ನೊಂದ ಮಹಿಳೆಯರ ಕುಂದುಕೊರತೆ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರಿಗೆ ಸಾಂತ್ವನ ನೀಡುವುದರೊಂದಿಗೆ ಪರಿಹಾರ ಮಾರ್ಗ ಸೂಚಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಪ್ರಸ್ತುತ ರಾಜಕೀಯದಲ್ಲಿ ಬೆಂಗಳೂರು ಗ್ರಾಮಾಂತರ ಮಹಿಳಾ ಮೋರ್ಚಾ ಜಿಲ್ಲೆ ಅಧ್ಯಕ್ಷೆ ಹಾಗೂ ಮಹಿಳಾ ಸಮಾಜ ಕಸ್ತೂರಿಬಾ ಶಿಶು ವಿಹಾರ ದೊಡ್ಡಬಳ್ಳಾಪುರ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಕ್ಕಳ ಸಾಹಿತ್ಯ ಘಟಕದ ಜವಾಬ್ದಾರಿ ಕೂಡ ಇವರದು. ಕಾರ್ಯಕ್ರಮದ ವಿಶೇಷ ಅತಿಥಿಗಳಾದ ಶ್ರೀಯುತ ಕೆನ್ಸೂರವರನ್ನು ವೇದಿಕೆಗೆ ಬರಬೇಕೆಂದು ಮನವಿ. It is with immense pleasure we invite Mr. Kenzu on the dais. ಚೀನಾದಲ್ಲಿನ ಸ್ನೈಡರ್ ಎಲೆಕ್ಟ್ರಿಕ್ ಕಾರ್ಖಾನೆಯಲ್ಲಿ ಮೋಹನ್ ರವರ ಸಹೋದ್ಯೋಗಿಯಾಗಿದ್ದು, ಚೀನಾದಲ್ಲಿ ಮೋಹನ್ ರವರು ಪ್ರವಾಸ ಕೈಗೊಂಡಾಗ ಮಾರ್ಗದರ್ಶಿಯಾಗಿದ್ದು, ಈಗ ಉತ್ತಮ ಸ್ನೇಹಿತನಾಗಿರುವ ಹಾಗೂ ಆ ಸ್ನೇಹವನ್ನು ಜಗಜ್ಜಾಹೀರಾತುಪಡಿಸಲು ಚೀನಾದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶೇಷ ಅತಿಥಿ. Mr. Kenzu was a colleague and also a good friend of Mr. Mohan. Mr. Kenzu had also played a role of tour guide of various places in China to Mr. Mohan. He has come all the way from China to Mr. Mohan to wish Mr. Mohan on this occasion. ಈಗ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತ ಕೋರಲು ಶ್ರೀಯುತ ಮೋಹನ್ ರವರನ್ನು ನಿಮ್ಮೆಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಶ್ರೀಕಂಠ ಗುಂಡಪ್ಪನವರೇ, ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಮತಿ ವತ್ಸಲಾ ಜಗನ್ನಾಥ್ರವರೇ, ಪಯಣ ಪುಸ್ತಕದ ಪ್ರಕಾಶನದ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಸುಸೂತ್ರವಾಗಿ ನೆರವೇರಿಸಿದ ಸಂಸ್ಕೃತಿ ಸುಬ್ರಹ್ಮಣ್ಯರವರೇ, ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಆಫ್ ದಿಸ್ ಟುಡೇಸ್ ಪ್ರೋಗ್ರಾಮ್ ಮಿಸ್ಟರ್ ಕೆನ್ಜು ಹಾಗೂ ಶ್ರೀಮತಿ ಗಾಯತ್ರಿ ಮೋಹನ್ ರವರೇ, ಮತ್ತು ಇಂದಿನ ಕಾರ್ಯಕ್ರಮದ ಅವಿಭಾಜ್ಯ ಅಂಗವಾಗಿರುವ ಆದರಣೀಯ ಆಹ್ವಾನಿತರೇ ಹಾಗೂ ಪತ್ರಕರ್ತ ಮಿತ್ರರೇ, ಸುದ್ದಿವಾಹಿನಿ ಬಂಧುಗಳೇ, ತಮಗೆಲ್ಲರಿಗೂ ಶುಭ ಸಂಜೆ ಹಾಗೂ ನಮಸ್ಕಾರಗಳು. ಅನಂತ ಜೀವನ ದಾರಿಯಲ್ಲಿ ನಿರಂತರವಾಗಿ ಯಾರಿಗೂ ಹೇಳದೆ ಕೇಳದೆ ಸಾಗುತ್ತಿರುವ ಬದುಕೆಂಬ ಬಂಡಿಗೆ ನನ್ನನ್ನು ಸೆಳೆದುಕೊಂಡು ಲಾಲಿಸಿ ಪಾಲಿಸಿ ಮತ್ತು ಪೋಷಿಸಿ ಮಾರ್ಗದಲ್ಲಿನ ಸುಖ ದುಃಖ ಒಳಿತು ಕೆಡುಕು ಹಾಗೂ ಏರುಪೇರುಗಳಲ್ಲದೆ ಸರಸ ವಿರಸಗಳು ಸಮ ಪ್ರಮಾಣದಲ್ಲಿ ಮಿಳಿತಗೊಂಡ ಭವ್ಯವಾದ ಭಕ್ಷ್ಯವನ್ನು ಸವಿಯಲು ನನಗೆ ಅವಕಾಶವಿತ್ತ ಪ್ರಕೃತಿಗೆ ನಾನು ಋಣಿ. ಬಂಡಿ ಏರಿದ್ದಾಗಲಿನ ನನ್ನ ತಟಸ್ಥ ಸ್ಥಿತಿಯಿಂದ ತೆವಳಿ ಅಂಬೆಗಾಲಿಟ್ಟು ಆಯ ತಪ್ಪದೆ ಎದ್ದು ನಿಂತು ಸಾವರಿಸಿಕೊಂಡು ತಪ್ಪು ಹೆಜ್ಜೆಗಳನ್ನನುಸರಿಸಿ ನಡೆದ ಬಳಿಕ ಬಂಡಿಯ ವೇಗವನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ತಲುಪಲು ಬೇಕಾದ ಶಕ್ತಿಯನ್ನು ಇಲ್ಲಿಯವರೆಗೂ ನಿಷ್ಪಕ್ಷಪಾತವಾಗಿ ಪ್ರತ್ಯಕ್ಷವಾಗಿಯೋ ಇಲ್ಲ ಪರೋಕ್ಷವಾಗಿಯೋ ನನ್ನೊಡನೆ ಹಂಚಿಕೊಳ್ಳುತ್ತಾ ಬಂದಿರುವ ಎಲ್ಲ
ಸಹ ಪ್ರಯಾಣಿಕರಿಗೆ ನನ್ನ ಅನಂತ ಧನ್ಯವಾದಗಳು. ತಮಗೆಲ್ಲ ಏನೇ ಕಾರ್ಯಗಳಿದ್ದರೂ ಅವುಗಳನ್ನೆಲ್ಲ ಬದಿಗಿರಿಸಿ ಇಂದಿನ ಸಂಜೆಯ ಕಾರ್ಯಕ್ರಮಗಳಾದ ಪಯಣ ಪುಸ್ತಕದ ಲೋಕಾರ್ಪಣೆ ಹಾಗೂ ಧನ್ಯ ಮಿಲನ ಕಾರ್ಯಕ್ರಮವು ಸುಸೂತ್ರವಾಗಿ ನೆರವೇರುವಂತೆ ಸಹಕರಿಸಲು ಆಗಮಿಸಿರುವ ತಮಗೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. ಧನ್ಯ ಮಿಲನ ಕಾರ್ಯಕ್ರಮದ ಮೂಲೋದ್ದೇಶ ತಮ್ಮ ಸಹಪ್ರಯಾಣಿಗನಾದ ನನ್ನನ್ನು ಇಷ್ಟರ ಮಟ್ಟಿಗೆ ಬೆಳೆಯಲು ಕಾರಣಕರ್ತೃಗಳಾದ ಎಲ್ಲರನ್ನೂ ಸಾಧ್ಯವಾದಷ್ಟರ ಮಟ್ಟಿಗೆ ಒಂದೇ ವೇದಿಕೆಗೆ ಬರಮಾಡಿಕೊಂಡು ಎಲ್ಲರನ್ನೂ ಒಬ್ಬರಿಗೆ ಮತ್ತೊಬ್ಬರನ್ನು ಪರಿಚಯ ಮಾಡಿಸಿಕೊಡಬೇಕೆಂಬ ಮಹದಾಸೆ. ಆದಾಗ್ಯೂ ಪ್ರತಿ ಸಹ ಪ್ರಯಾಣಿಕರ ತಮ್ಮದೇ ಆದ ಸಮಯ ಹಾಗೂ ಕಾರ್ಯಕ್ರಮಗಳ ಆದ್ಯತೆಯ ಮಿತಿಯನ್ನರಿತು ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಲು ನಾನು ಆಲೋಚಿಸುತ್ತಿದ್ದಾಗ ಇದ್ದ ನನ್ನ ಮನದಲ್ಲಿನ ಕಳವಳವನ್ನು ಹುಸಿಗೊಳಿಸುವಂತೆ ಇಂದು ಇಲ್ಲಿ ಸಾಕಾರಗೊಂಡಿರುವ ಎಲ್ಲ ಸಹ ಪ್ರಯಾಣಿಕರ ಉಪಸ್ಥಿತಿಯ ಗಹನವಾದ ಸಂಖ್ಯೆಯನ್ನು ಗಮನಿಸುತ್ತಿದ್ದರೆ ನನ್ನ ಹೃದಯ ತುಂಬಿ ಬರುತ್ತಿದೆ. ಇಂಥ ಅಭೂತಪೂರ್ವ ಯಶಸ್ಸನ್ನು ದಯಪಾಲಿಸಿದ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿವಂದನೆಗಳು. ನಮಸ್ಕಾರ. ಧನ್ಯವಾದ ಮೋಹನ್ ರವರಿಗೆ. ಇಂದಿನ ಕಾರ್ಯಕ್ರಮವು ಸಾಂಗವಾಗಿ ನೆರವೇರಲೆಂದು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಲು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಮನವಿ. ಬುಕ್ಸು ತಮ್ಮ ಟೇಬಲ್ ಮೇಲೆ ಇಡಕ್ಕೆ ಹೇಳ್ರಿ, ಅವ್ರಿಗೆ ರಿಲೀಸ್ ಮಾಡಕ್ಕೆ. ಓಕೆ. ಜ್ಯೋತಿ ಬೆಳಗಿದ ಗಣ್ಯರಿಗೆಲ್ಲ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಥಮ ಘಟ್ಟವಾದ ಪಯಣ ಪುಸ್ತಕವನ್ನು ವಿದ್ಯುಕ್ತವಾಗಿ ಲೋಕಾರ್ಪಣೆ ಮಾಡಿ ಸಹೃದಯ ಓದುಗ ಬಂಧುಗಳಿಗೆ ಸಮರ್ಪಿಸುವ ಸಮಯ. ಪುಸ್ತಕದ ಲೋಕಾರ್ಪಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ ಆದರಣೀಯರಿಗೆಲ್ಲ ಧನ್ಯವಾದಗಳು. ಈಗ ಪಯಣ ಪುಸ್ತಕದ ಲೇಖಕರಿಂದ 2 ಮಾತು. ಕಳೆದ 10 ವರ್ಷಗಳಿಂದೀಚೆಗೆ ಉದ್ಯೋಗ ನಿಮಿತ್ತ ಹೊರ ದೇಶಗಳಲ್ಲಿ ನನ್ನ ಜೀವನ ಆರಂಭಿಸಿದಾಗಲಿನಿಂದ ಪ್ರತಿ 6 ತಿಂಗಳಿಗೋ ಅಥವಾ ವರ್ಷಕ್ಕೋ ಒಮ್ಮೆ ರಜೆಯ ಮೇಲೆ ಭಾರತಕ್ಕೆ ಬಂದಾಗಲೆಲ್ಲ ಬಂಧು ಮಿತ್ರರ ಭೇಟಿ ಸಹಜವಾಗಿತ್ತು. ಅಂಥ ಭೇಟಿಯ ಸಮಯಗಳಲ್ಲಿ ಉಭಯ ಕುಶಲೋಪರಿಯೊಡನೆ ಹೊರ ದೇಶಗಳ ಅಲ್ಲಿನ ಜನರ ಹಾಗೂ ಜನರ ಜೀವನ ಶೈಲಿಯ ಬಗ್ಗೆ ವಿಚಾರ ವಿನಿಮಯವಾಗುತ್ತಿತ್ತು. ಹಾಗೆ ವಿಚಾರ ವಿನಿಮಯವಾಗುತ್ತಿದ್ದ ಕೆಲ ಸಂದರ್ಭಗಳಲ್ಲಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಮತಿ ವತ್ಸಲಾ ಜಗನ್ನಾಥ್ರವರು ನನ್ನನ್ನು ಉದ್ದೇಶಿಸಿ, ಮೋಹನ, ನಿನ್ನ ಅನುಭವಗಳನ್ನು ಬರವಣಿಗೆಯ ಮೂಲಕ ವ್ಯಕ್ತಪಡಿಸಬಹುದೇನೋ ಎಂಬ ಸೂಚನೆ ಇಡುತ್ತಿದ್ದರು. ಅವರಿತ್ತ ಆ ಸೂಚನೆಗಳು ಕಾರ್ಯಗತಗೊಳಿಸಲು ನನಗೆ ಸ್ಫುರಣವಾದದ್ದು ಕಳೆದ 8 ತಿಂಗಳಿನ ಹಿಂದೆ. ಏನಾದರೂ ಬರೆಯೋಣ ಎಂದೆನಿಸಿದ್ದೇನೋ ನಿಜ, ಆದರೆ ಏನು ಬರೆಯುವುದು, ಹೇಗೆ ಆರಂಭಿಸುವುದು ಎಂಬುದರ ಬಗ್ಗೆ ಯಾವುದೇ ರೀತಿಯ ಪರಿಕಲ್ಪನೆ ಇರಲಿಲ್ಲ. ಅದೇ ಗುಂಗಿನಲ್ಲಿ ಮೀಯುತ್ತಿದ್ದಾಗ ನನಗೆ ಗೋಚರವಾದದ್ದು ನನ್ನ ಮನದ ಮೂಲೆಯಲ್ಲಿ ಮುದುರಿ ಅಡಗಿ ನಿಂತಿದ್ದ ನನ್ನದೇ ಜೀವನದ ಚಾಪೆ. ಆ ಜೀವನದ ಚಾಪೆಯನ್ನು ಸಾವಕಾಶವಾಗಿ ಬಿಡಿಸಿ ಹರಡಿದಾಗ ನನಗೆ ಅರಿವಾದದ್ದು, ಬಾಲ್ಯದಿಂದ ಇಲ್ಲಿಯವರೆಗೂ ನನ್ನ ಬಾಳ ದಾರಿಯಲ್ಲಿ ತಮ್ಮ ಉದಾತ್ತವಾದ ಸಹಾಯ ಹಸ್ತವನ್ನು ಚಾಚಿದ್ದ ಅಸಂಖ್ಯಾತ ಮಹಾನ್ ಚೇತನಗಳು. ಅಂಥ ಮಹಾನ್ ಚೇತನಗಳ ನೆನಪುಗಳನ್ನು
4 ಜನರೊಂದಿಗೆ ಹಂಚಿಕೊಂಡರೆ ಅದುವೇ ಅವರಿಗೆ ಸಲ್ಲಿಸುವ ಕೃತಜ್ಞತೆ ಎಂದೆನಿಸಿ ಪಯಣ ಎಂಬ ಪುಸ್ತಕದ ಅಡುಗೆಯ ತಯಾರಿಗೆ ಸಿದ್ಧಗೊಂಡೆ. ಪಯಣ ಪುಸ್ತಕದ ಅಡುಗೆಯ ತಯಾರಿಯ ಬರವಣಿಗೆಯ ಕರಡು ಪ್ರತಿಯನ್ನು ಹಿತೈಷಿಗಳಾದ ಶ್ರೀಯುತ ರಮೇಶ್ ಮುತ್ತೂರವರು ಹಾಗೂ ಗೆಳೆಯ ಶ್ರೀಯುತ ರಾಮಗೋಪಾಲ್ ರವರೊಂದಿಗೆ ಹಂಚಿಕೊಂಡಾಗ ಅವರಿಬ್ಬರು ಬಹಳ ಸಂಯಮದಿಂದ ಅದನ್ನು ಪರಾಂಬರಿಸಿ, ಒಂದು ಅಡುಗೆಯು ಶುಚಿಯಾಗಿ ರುಚಿಯಾಗಿ ಇರಬೇಕೆಂದರೆ ಅದರಲ್ಲಿ ಏನಿರಬೇಕು ಏನಿರಬಾರದು ಎಂಬುದರ ಬಗ್ಗೆ ಸೂಕ್ತವಾದ ಸಲಹೆ ಹಾಗೂ ಮಾಹಿತಿಯೊಂದಿಗೆ ಮಾರ್ಗದರ್ಶಿಸಿದರು. ಯಾವುದೇ ಅಡುಗೆ ಪರಿಪೂರ್ಣ ಎನಿಸಬೇಕಾದರೆ ಅದಕ್ಕೆ ಒಂದು ಒಗ್ಗರಣೆ ಬೀಳಲೇಬೇಕು ಅಲ್ಲವೇ? ಹಾಗೆ ಪಯಣ ಎಂಬ ಪುಸ್ತಕದ ಅಡುಗೆಗೆ ಮುನ್ನುಡಿ ಎಂಬ ಒಗ್ಗರಣೆಯನ್ನು ಹಾಕಿ ಮಾಡಿದ ಅಡುಗೆ ಸಿದ್ಧ ಎಂದು ಘೋಷಿಸಿದವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿರುವ ಸನ್ಮಾನ್ಯ ಶ್ರೀಕಂಠ ಗುಂಡಪ್ಪನವರು. ಅಡುಗೆ ಏನೋ ಸಿದ್ಧ, ಇನ್ನು ಅದನ್ನು ಸಹೃದಯ ಓದುಗ ಬಂಧುಗಳಿಗೆ ಉಣಬಡಿಸುವ ಜವಾಬ್ದಾರಿಯುತವಾದ ಹೊರೆಯನ್ನು ಯಾರಿಗೆ ವಹಿಸುವುದು ಎಂಬುದರ ಬಗ್ಗೆ ತಲಾಶೆಯಲ್ಲಿದ್ದಾಗ ಎದುರಾದವರು ಮೈಸೂರಿನ ಹೆಸರಾಂತ ಪುಸ್ತಕ ಪ್ರಕಾಶಕರಾದ ಶ್ರೀಯುತ ಸಂಸ್ಕೃತಿ ಸುಬ್ರಹ್ಮಣ್ಯರವರು. ಶ್ರೀಯುತ ಸಂಸ್ಕೃತಿ ಸುಬ್ರಹ್ಮಣ್ಯರವರು ತಮಗೆ ವಹಿಸಿದ್ದ ಜವಾಬ್ದಾರಿಯುತವಾದ ಹೊರೆಯನ್ನು ಅತಿ ನಾಜುಕಿನಿಂದ ನಿಭಾಯಿಸಿ ಪಯಣ ಪುಸ್ತಕದ ಅಡುಗೆಯನ್ನು ಸಹೃದಯ ಓದುಗ ಬಂಧುಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮುಂದೆ ಸಹೃದಯ ಓದುಗರು ತಮ್ಮ ಕೈಯಲ್ಲಿರುವ ಪಯಣ ಪುಸ್ತಕದ ಅಡುಗೆಯ ರುಚಿಯನ್ನು ಸವಿದು ಅದರ ಯೋಗ್ಯತೆಯನ್ನು ಹೊರೆಹಚ್ಚಿ ತಾವು ವ್ಯಕ್ತಪಡಿಸುವ ನಿಷ್ಪಕ್ಷಪಾತವಾದ ಪ್ರತಿಕ್ರಿಯೆಯನ್ನು ಉತ್ಸುಕತೆಯಿಂದ ಎದುರು ನೋಡುತ್ತಿರುವ ನಿಮ್ಮ ಸಹಪಯಣಿಗ. ಧನ್ಯವಾದ. ಧನ್ಯವಾದಗಳು ಮೋಹನ್ ರವರಿಗೆ. ಸಂಸ್ಕೃತಿ ಪ್ರಕಾಶನದ ಮಾಲೀಕರಾದ ಶ್ರೀಯುತ ಸುಬ್ರಹ್ಮಣ್ಯರವರಿಂದ 2 ಮಾತುಗಳು. ನಾನು ಹೆಚ್ಚಿಗೆ ಮಾತಾಡುವಂಥದ್ದು ಏನಿಲ್ಲ. ಯಾಕೆಂತಂದರೆ ನಾನು ಅಂದ್ಕೊಳ್ತೀನಿ ನಮ್ಮ ವತ್ಸಲ ರಂಗನಾಥ್ ಅವರು ಹಾಗೂ ವಿಶೇಷವಾಗಿ ಶ್ರೀಕಂಠ ಗುಂಡಪ್ಪನವರು. ಯಾಕೆಂದರೆ ಇವತ್ತು ಏನು ಸಮಾರಂಭ ನಡೀತಿದೆ, ನಾವೆಲ್ಲರೂ ಸಂತೋಷವಾಗಿ ಸೇರಿದ್ದೀವಿ, ಇದಕ್ಕೆ ಒಂಥರ ಫ್ರೆಂಡ್ ಗೈಡ್ ಫಿಲಾಸಫರ್ ಅಂತಾರಲ್ಲ, ಆ ಥರ ನಮಗೆ ಇಲ್ಲ ನಿಜವಾದ ಅದು ಯಾವುದೇ ಹೊಗಳಕ್ಕೆ ಇಲ್ಲ. ಯಾಕೆಂದರೆ ಶ್ರೀಕಂಠ ಗುಂಡಪ್ಪನವ್ರನ್ನ ಹೊಗಳೋಕ್ಕಿಂತ ಮುಂದೆ ಅವರ ನಮ್ಮ ಸ್ನೇಹದಲ್ಲಿ ಮುಂದೆ ಬಂದಿದ್ದೀವಿ, ಅದೇನು ಅವಶ್ಯಕತೆ ಇಲ್ಲ, ಅದು ವಾಸ್ತವ. ಇಲ್ಲದ್ರೆ ಅದನ್ನು ನೆನೆದೇ ಇದ್ರೆ, ಯಾಕೆಂದರೆ ಮೋಹನ್ ಅವ್ರ ಮಾತಲ್ಲೂ ವ್ಯಕ್ತವಾಗಿದೆ, ನಿಮ್ಗೆ ಗೊತ್ತಾಗಿದೆ, ಅದು ನೆನೆದೇ ಇದ್ರೆ ಬಹುಶಃ ಕೃತಜ್ಞತೆ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಅವರಿಂದಲೇ ಮಾತು ಶುರು ಮಾಡ್ತಾ ಇದ್ದೀನಿ. ಪುಸ್ತಕದ ಬಗ್ಗೆ ನಮ್ಮ ವತ್ಸಲ ರಂಗನಾಥ್ ಅವರು ಹಾಗೂ ನಮ್ಮ ಗುಂಡಪ್ಪನವ್ರು ಹೇಳ್ತಾರೆ. ಆದ್ರೂ ನಾನು ಇದರ ಪ್ರಕಾಶಕನಷ್ಟೇ ಅಲ್ಲ, ಮೋಹನ್ ಅವ್ರನ್ನ ಬಿಟ್ಟರೆ ಬಹುಶಃ ಶ್ರೀಕಂಠ ಗುಂಡಪ್ಪನವ್ರ ಜೊತೆಗೆ ಒಂಥರ ಮೊದಲ ಓದುಗನಲ್ಲಿ ನಾನು ಒಬ್ಬ. ಅದರಿಂದ ನಾನು ಇದು ಯಾವುದೇ ಪುಸ್ತಕವನ್ನು ಪ್ರಕಾಶನ ಮಾಡುವಾಗ ಸಾಮಾನ್ಯವಾಗಿ ನನಗೆ ಇಷ್ಟವಾದ ನನ್ನ ಒಂದು ಮಿತಿಯಲ್ಲಿ ನನಗೆ ಆ ವಿಷಯ ಇಷ್ಟವಾದರೆ ಅದಕ್ಕೆ ನನ್ನ ಸೈದ್ಧಾಂತಿಕ ಸಮರ್ಥನೆಯು ಇದ್ದರೆ ಮಾತ್ರ ಸಾಮಾನ್ಯವಾಗಿ ಮಾಡ್ತೀನಿ. ಬಹುಪಾಲು ಅಂತ ಹೇಳ್ಬೋದು, ಕನಿಷ್ಠ 95% ಹಾಗಾಗಿ ನಾನು ಶ್ರೀಕಂಠ ಗುಂಡಪ್ಪನವರು ಒಂದು ದಿವಸ ಸುಮ್ಮನೆ ಮನೆಗೆ ಬನ್ನಿ ಅಂತ ಫೋನ್ ಮಾಡಿ ಹೇಳಿದಾಗ, ಅದು ಅವರ ಸ್ನೇಹ ಯಾಕೆ ಅಂತ ಕೇಳೋಕ್ಕೆ, ದೊಡ್ಡವರು ನನ್ನೇನೋ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಯಾತಕ್ಕೆ ಅಂತ ಕೇಳದೆ ನಾನು ಹೋದಾಗ ನನಗೆ ಅವರು ಸುಬ್ರಹ್ಮಣ್ಯ ಈ ಥರ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಈ ಥರ ಒಂದು ಒಳ್ಳೆ ಪುಸ್ತಕ ಅವರೇನೋ ಬರೆದಿದ್ದಾರಪ್ಪ, ನಾನು ನೋಡಿದ್ದೀನಿ, ನೀನು ಅದನ್ನು ಮಾಡಬೇಕು, ಅದನ್ನು ಒಂದು ಪರಿಷ್ಕರಿಸಿ ಒಂದು ಸಂಪಾದನೆ ಮಾಡಿ ನೀನು ಅದನ್ನು ಪ್ರಕಾಶನ ಮಾಡಬೇಕು, ನೀನು ಚೆನ್ನಾಗಿ ಮಾಡು ಅಂತ ಅವ್ರು ಹೇಳಿದಾಗ ನಾನು ಆ ಸ್ಟೇಜಲ್ಲಿ ಬರೀ ಶ್ರೀಕಂಠ ಗುಂಡಪ್ಪನವರ ವಿಶ್ವಾಸಕ್ಕೆ ಸ್ನೇಹಕ್ಕೆ ಕಟ್ಟಿಬಿದ್ದಷ್ಟೇ ಒಪ್ಕೊಂಡಿದ್ದೆ. ಆವಾಗ ನನಗೆ ಪುಸ್ತಕದ ಸಾಮರ್ಥ್ಯ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಒಂದು ವಿಶ್ವಾಸ ಇತ್ತು, ಶ್ರೀಕಂಠ ಗುಂಡಪ್ಪನವರು ಓದಿದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದು ಕನಿಷ್ಠ ಒಂದು ತಿರುಳು ಇರುತ್ತೆ ಅನ್ನೋ ಅಷ್ಟೇ ವಿಶ್ವಾಸ ಒಪ್ಕೊಂಡೆ. ಆದರೆ ನಾನು ಅದನ್ನು ಮನೆಗೆ ತಂದು ಇಡೀ ರಾತ್ರಿ ಓದಿದಾಗ ನನಗೆ ತುಂಬ ಸಂತೋಷ ಆಯಿತು. ಏನು ಅಂದರೆ, ಒಬ್ಬ ಸಾಮಾನ್ಯ, ನಿಮ್ಮ ಪುಸ್ತಕ ಇವಾಗ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕೈಗೆಲ್ಲ ಪುಸ್ತಕ ಬರುತ್ತೆ, ಅದನ್ನು ನೀವು ಓದಿದಾಗ ನಾನು ಹೇಳೋ ಯಾವ ಮಾತು ಉತ್ಪ್ರೇಕ್ಷೆ ಅಲ್ಲ ಅಂತ ನಿಮಗೆ ಗೊತ್ತಾಗತ್ತೆ. ತಮ್ಮ ಹೇಗೆ ಪರಿಶ್ರಮದಿಂದ ಕೇವಲ ಒಂದು 10 ರೂಪಾಯಿ ಒಂದು ಯಾವುದೋ ಒಂದು ಮೈಸೂರಿನ ಶಿವರಾಂಪೇಟೆಯ ಒಂದು ಇದರಿಂದ 10 ರೂಪಾಯಿಯಿಂದ ಅವರ ಒಂದು ಗಳಿಕೆ ಒಂದು ವೃತ್ತಿ ಜೀವನವನ್ನು ಪ್ರಾರಂಭಿಸಿ ನಂತರ ಆಮೇಲೆ ಡಿಪ್ಲೊಮಾ ಮಾಡಿಕೊಂಡು ಹೇಗೆ ಒಂದು ಕಡೆ ಅಂತೂ ಅವರು ನೀವು ಓದುವಾಗ ನಿಮಗೆ ಗೊತ್ತಾಗತ್ತೆ, ಜಲ್ಲಿ ಕಲ್ಲನ್ನು ಸಹ ಹೊರ್ತಾರೆ. ಬಹುಶಃ ನಾವು ಕಷ್ಟಪಟ್ಟಿದ್ದೀವಿ ಅವ್ರ ಥರನೇ, ಬಟ್ ಆದ್ರೆ ಅವರಷ್ಟು ಅನುಭವ ಅದ್ರ ನಮಗಿಲ್ಲ ಅಂತ ನಮ್ಮ ಮಿತಿ ಒಪ್ಕೋಬೇಕಾಗತ್ತೆ. ಆ ಹಂತದಿಂದ ಇವತ್ತು ಒಂದು ಬಹುರಾಷ್ಟ್ರೀಯ ಕಂಪನಿಯ ಒಂದು DGM ಸ್ಥಾನ
ಇದಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದು ಆ ಇಡೀ ಪುಸ್ತಕ ಓದಿದಾಗ, ಇವಾಗ ಒಂದು ರೀತಿಯಲ್ಲಿ ಹೇಳಕ್ ಹೋದ್ರೆ ನಾನು ಮೋಹನ್ ಅವರೇನು ತುಂಬಾ ಹಳೆ ಸ್ನೇಹಿತರೇನಲ್ಲ, ಆದರೆ ಆ ಪುಸ್ತಕ ಓದಾಗತ್ತೂ ಇವಾಗ ನನಗೆ ಮೋಹನ್ ಹೊಸ ಸ್ನೇಹಿತ ಇತ್ತೀಚೆಗೆ ಏನು ಅನ್ನಿಸ್ತಾನೆ ಇಲ್ಲ. ಯಾಕಂದ್ರೆ ಆ ಪುಸ್ತಕ ಅವರ ಪರವಾಗಿ ಅದು ಆ ಒಂದು ಕಾರ್ಯವನ್ನ ಮಾಡಿದೆ. ನಿಜಕ್ಕೂ ಅವರ ವಿಶೇಷವಾಗಿ ನಮಗೆ ಇಡೀ ಪುಸ್ತಕ ಓದುವಾಗ ಅದ ನಮ್ಮ ಕಥೆನೋ ಎಲ್ಲೋ ಇದೆಯೇನೋ ಅದರಲ್ಲಿ ನಮ್ಮಗಳಿಗೂ ಆಗಿರಬಹುದಾದ ಕೆಟ್ಟ ಒಳ್ಳೆಯ ಅನುಭವಗಳು ಎಲ್ಲ ನಮ್ಮನ್ನ ಜೊತೆಗೆ ಒಳಗೆ ಮುಳುಗ್ಬಿಡ್ತೀವಿ. ಇಟ್ಟಾಗಲೇ ಓನ ಪುಸ್ತಕ ಓದ್ತಾ ಇದ್ದೆ ಅಂತ ಗೊತ್ತಾಗೋದು. ಆ ಥರ ಇದೆ. ಅದರಲ್ಲಿ ವಿಶೇಷವಾಗಿ ಗೊತ್ತಾಗೋದು ಅವರ ಆ ಸ್ಥಾನದಿಂದ ಇಲ್ಲಿಗೆ ಬಂದಿದ್ದು ದೊಡ್ಡ ಸಾಹಸ. ಆದ್ರೆ ಆಶ್ಚರ್ಯ ಅಂತ ಏನು ಅನ್ಸಲ್ಲ ಓದೋದ ನಂತರ. ಯಾಕೆ ಅಂದ್ರೆ ಅಲ್ಲೇ ಸ್ಪಷ್ಟವಾಗಿದೆ. ಇಡೀ ಅವರ ಕಥೆ ಓದಿದಾಗ ಆತ್ಮಕಥೆ ಅಂತಾನೆ ಹೇಳ್ತೀನಿ ನಾನು. ಅವರ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಜೀವನೋತ್ಸಾಹ, ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಬಹುಶಃ ಇದು ಎಲ್ಲೋ ಹಂತದಲ್ಲಿ ನಮಗೂ ಇರಬಹುದು, ನಾವು ಜಮದಿಂದ ಹೇಳ್ಕೋಬಹುದು. ಆದ್ರೆ ಅವ್ರಿಗಿರೋ ವಿನಯದಲ್ಲಿ ನಮ್ಮನ್ನೆಲ್ಲ ಹಿಂದೆ ಹಾಕಿದ್ದಾರೆ ಅಂತ ನನ್ಗನ್ಸುತ್ತೆ. ಅವರು ಆ ವಿನಯ ಇದೆಯಲ್ಲ ಅವ್ರದ್ದು, ಅದು ಸಹಜ. ಯಾವುದೇ ಕೃತಕ ಅವ್ರು ಬರಲ್ಲ ಆ ಥರ ಮಾಡಕ್ಕೆ. ಅವರಾಗ್ಲಿ ಬಹುಶಃ ನನಗನ್ಸುತ್ತೆ ಇದಕ್ಕೆ ಅವರ ತಂದೆ ತಾಯಿಗಳಿಗೆ ನಾನು, ಯಾಕೆಂದ್ರೆ ಅವರು ಇಡೀ ಕುಟುಂಬನ ನಾನು ನೋಡ್ಲಿಕ್ಕೆ ಅಂತಾನೆ ಹೋಗಿದ್ದೆ. ಅವರ ತಮ್ಮ ನನಗೆ ಮೋಹನ್ಗಿಂತ ಮುಂಚೆ ಪರಿಚಯ. ಅವರೆಲ್ಲರೂ ನೋಡಿದಾಗ ಅದೊಂದು ವಿನಯದ ಒಂದು ಗುಣ ವಿಶೇಷವಾಗಿದ್ದು ಕಾಣುತ್ತೆ. ಆಗ ನಾನು ಅವ್ರ ತಮ್ಮಂಗೆ ಹೇಳಿದೆ, ನಿಮ್ಮ ತಂದೆ ತಾಯಿ ಯಾರಲ್ಲೋ ಇದು ಈ ಒಳ್ಳೆಯ ಒಂದು ಗುಣ ಇರಬೇಕು, ಇದು ನಮಗಿಲ್ಲದೆ ನಿಮಗೆ ಇದೊಂದು ಎಲ್ಲರಲ್ಲೂ ಸಹ ಇದಾಗಿ ಬಂದಿದೆ. ಅವರಿವತ್ತು ಒಂದು ಅವಿಭಕ್ತ ಕುಟುಂಬ. ಅವ್ರು ನೋಡಿದ್ರೆ ಖುಷಿ ಹಾಗೂ ಮೆಚ್ಚುಗೆ ಬೆರೆತ ಅಸೂಯೇನೋ ಆಯ್ತು, ಅಯ್ಯೋ ನಾವ್ಯಾಕೆ ಹೇಗಿರಕ್ಕಾಗಲ್ಲ ಅಂತ. ಎಷ್ಟು ಒಗ್ಗಟ್ಟಾಗಿ ಈ ಎಲ್ಲ ಗುಣಗಳಿಂದ ಅವರ ಆ ಜೀವನೋತ್ಸಾಹನೂ ಅಷ್ಟೇ. ಇಡೀ ಪುಸ್ತಕದಲ್ಲಿ ಸಾಮಾನ್ಯವಾಗಿ ನಾನೇ ಈ ಆತ್ಮಕಥೆ ಏನಾದ್ರು ಬರೆದಿದ್ರೆ ಅವ್ರಿಗಾಗಿರೋ ಅನುಭವದಲ್ಲಿ ಕೆಲವು ಕಡೆ ಬಹುಶಃ ನನ್ನ ಸ್ವಭಾವದ ಕಹಿ ತೋಡ್ಕೋತಿದ್ವೇನೋ. ಅವ್ರು ಹೀಗೆ ಮಾಡಿದ್ರು, ಹೀಗೆ ತೊಂದರೆ ಕೊಟ್ಟರು, ಅದೆಲ್ಲೂ ಕಾಣೋದೇ ಇಲ್ಲ ನಿಮಗೆ. ಅವರಿಗೆ ಬರೀ ಪಾಸಿಟಿವ್ ಅಂಶಗಳೇ ಇದೆ ಪುಸ್ತಕದಲ್ಲಿ. ಅವ್ರು ಹೇಳ್ಕೊಂಡು ಆ ಗುಣಗಳು ಸಹ ಅವ್ರಿಗೆ ಮುಂದೆ ಬರಲಿಕ್ಕೆ, ಹಾಗಂತ ರಾಜಿ ಮಾಡ್ಕೊಳ್ಳಲ್ಲ. ಆದ್ರೆ ಇಡೀ ಪುಸ್ತಕದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅವರು ಕೇವಲ ತಮ್ಮ ಪರಿಶ್ರಮ ಮತ್ತೆ ಅಂತಹ ದೊಡ್ಡ ವಿದ್ಯಾವಂತರೇನು ಅಲ್ಲದಿದ್ದವರು ಪ್ರತಿಯೊಂದನ್ನು ಅಂದ್ರೆ ಅವರಲ್ಲಿ ತಿಳಿಯುವ ಕುತೂಹಲ ತುಂಬಾ ಚೆನ್ನಾಗಿದೆ ಅನ್ನೋದು ನನಗನ್ಸುತ್ತೆ. ಆಮೇಲೆ ಅದೆಲ್ಲಕ್ಕಿಂತ ಈಗ ಏನ್ ಹೇಳಿದೀನೋ ಅದೆಲ್ಲಕ್ಕಿಂತ ಇನ್ನೊಂದು ಕೊನೆಯ ಅಂಶನ ಹೇಳಲೇಬೇಕು. ಅದು ನನಗೆ ವಿಶೇಷವಾಗಿ ಹಿಡಿಸಿದ್ದು ಅವರ ಕನ್ನಡದ ಮೇಲಿನ ಪ್ರೀತಿ. ಅದು ಎಲ್ಲೂ ಕೃತಕವಾಗಿ ಬಂದಿಲ್ಲ. ಇಡೀ ಪುಸ್ತಕದಲ್ಲಿ ಬಹುಶಃ ನಾನೇನು ಹೇಳಿದೆ ಅವರಿಗೆ, ಸರ್ ನಾನೇ ಬರೆದಿದ್ರು ನನಗೆ ಗೊತ್ತಾಗ್ತಿದ್ದಂಗೆ, ನಾನು ಎಷ್ಟೇ ಕನ್ನಡಾಭಿಮಾನಿ ಆದ್ರೂ ನಂಗೆ ಗೊತ್ತಿಲ್ಲದೆ ಕೆಲವು ಇಂಗ್ಲಿಷ್ ಪದ ಬರೋದೇನೋ ಅವ್ರು ಹುಡುಕಾಕಿದಾರೋ ಸಹಜವಾಗಿ ಹಾಕಿದಾರೋ ಗೊತ್ತಾಗ್ತಿಲ್ಲ. ಅಷ್ಟು ಶುದ್ಧವಾದ ಕನ್ನಡದಲ್ಲಿದೆ ಆ ಬರವಣಿಗೆ. ಅದರಿಂದಾಗಿ ಅದರ ಸಹಜತೆ ಹೆಚ್ಚಾಗಿದೆ, ನ್ಯಾಚುರಲ್ ಆಗಿ ಬಂದಿದೆ ಅದು. ಹಾಗಾಗಿ ಅದು ಒಂದು ಅವರ ಕನ್ನಡ ಮೇಲಿನ ಪ್ರೀತಿ, ಅವರ ಮಾತುಕತೆ, ಅವರ ಮನೆಯವರು ಯಾರೇ ಮಾತಾಡಿದ್ರು ಅದು ನಮಗೆ ಬಹುಶಃ ನಿಮಗೆಲ್ಲ ನಮಗೆ ಜಾಸ್ತಿ ಗೊತ್ತಿದೆ. ಅವರ ಹಳೆ ಪರಿಚಿತರು, ಹಳೆ ವೆಲ್ವಿಷರ್ಸ್ ನೀವೆಲ್ಲ. ಅದು ತುಂಬಾ ವಿಶೇಷವಾಗಿ ಗಮನ ಸೆಳೆಯುತ್ತೆ. ಪುಸ್ತಕದ ಉಳಿದ ಎಲ್ಲ ಅಂಶಗಳನ್ನ ನಮ್ಮ ಶೇಖರ್ ಗುಂಡಪ್ಪನವರು, ವತ್ಸರಂಗನಾಥ್ ಅವರು ಹೇಳ್ತಾರೆ. ಇಂಥ ಈ ಪುಸ್ತಕ ನನಗನ್ಸುತ್ತೆ ಎಲ್ಲ ಓದಿದ ಮೇಲೆ ಇದು ಕೇವಲ ನಾನು ಫಸ್ಟ್ ನನ್ನ ಕೈಗೆ ಅನ್ನಿಸ್ದಾಗ ಒಳ್ಳೆ ಪೊಸಿಷನ್ ಇದ್ದಾರೆ ಒಬ್ರು, ನಂಗೆ ಮೋಹನ್ ಗೊತ್ತಿತ್ತಿಲ್ಲಲ್ಲ, ಒಬ್ರು ಒಳ್ಳೆ ಪೊಸಿಷನ್ಗೆ ಬಂದಿದ್ದಾರೆ, ಏನೋ ಈಗ ಸುಖವಾಗಿದ್ದಾರಲ್ಲ, ಅವ್ರ ಅನುಭವ ಬರ್ಕೋಬೇಕು ಅಂತ ಒಂದು ಆಸೆ ಆಯ್ತು, ಅದಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಷ್ಟು ಲಘುವಾಗಿ ನಾನು ತಗೊಂಡಿದ್ದು ನಿಜ. ಅಂದ್ರೆ ನಾನು ಓದ್ದೆ, ಬಟ್ ಓದಿದ ನಂತರ ಈಗ ಅನ್ನಿಸ್ತಾ ಇದೆ ಇವತ್ತು ಈ ಕ್ಷಣದವರೆಗೆ, ಬಿಡುಗಡೆ ಆಗುವ ಕ್ಷಣದವರೆಗೆ ಅದು ಮೋಹನ್ ಅವರ ಪುಸ್ತಕ ಆಗಿತ್ತು. ನಾನು ನಿಮ್ಮ ಅನುಭವಕ್ಕೂ ಅದು ಬರುತ್ತೆ. ಅದು ಇನ್ನು ಬರೀ ಮೋಹನ್ ಅವರ ಪುಸ್ತಕ ಅಲ್ಲ, ಅದು ಈಗ ಸಾರ್ವಜನಿಕವಾಯಿತು. ಅದು ನಮ್ಮ ಮುಂದಿನ ಯುವ ಪೀಳಿಗೆ, ವಿಶೇಷವಾಗಿ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಈಗ ಬಳಲ್ತಾ ಇದಾರಲ್ಲ ಯುವ ಪೀಳಿಗೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಪ್ಪ ಅಮ್ಮ ನಮ್ಮ ಮಾತು ಅವ್ರು ನೇರವಾಗಿ ಹೇಳಿದ್ರೆ ಕೇಳಲ್ಲ, ಹಿತ್ಲ ಗಿಡ ಮದ್ದಲ್ಲ, ಇನ್ನೊಬ್ರು ಹೇಳಿದ್ರು ಕೇಳಲ್ಲ, ಪುಸ್ತಕ ಓದಿ ತಿಳ್ಕೊಳಕ್ ಅವಕಾಶವಿಲ್ಲ ಅವರಿಗೆ. ಹೀಗೆಲ್ಲ ಆದಾಗ ಈ ಪುಸ್ತಕವನ್ನ ನನ್ನ ಮಗನೂ ಸೇರಿಸಿ ನಮ್ಮ ಮಕ್ಕಳಿಗೆ ಇದನ್ನ ಕೊಟ್ಟಲ್ಲಿ ಬಹುಶಃ ನಾವೇನ್ ಹೇಳಬೇಕು ಅಂತಿದೀವೋ ಅವ್ರಿಗೆ ಇದು ಸಮರ್ಥವಾಗಿ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ವಿನಯದಿಂದ ಏನ್ ಲಾಭ ಆಗುತ್ತೆ, ಹೇಗೆ ಮುಂದೆ ಬರ್ಬೋದು ಅಂತ ಹೇಳಿ ಇದು ಹೇಳುತ್ತೆ. ಆ ದೃಷ್ಟಿಯಿಂದ ಈ ಪುಸ್ತಕ ಒಂದು ಅಮೂಲ್ಯವಾದ ನಮ್ಮ ಯುವ ಜನತೆಗೆ ಕಾಣಿಕೆ ಅಂತ ಹೇಳಿ ಇದಕ್ಕೆ ಕಾರಣವಾದ ಶೇಖರ್ ಗುಂಡಪ್ಪನವರು ಇರ್ಬೋದು, ನಮ್ಮ ಮೋಹನ್ ಅವರ ಎಲ್ಲ ಕುಟುಂಬ ವರ್ಗದವರು ಎಲ್ರಿಗೂ ನಾನು ವಿಶೇಷವಾಗಿ ಹೊಂದಿಸಿ ಇಷ್ಟು ಒಳ್ಳೆಯ ಪುಸ್ತಕ, ನಾನು ಒಂದು 200-225 ಪುಸ್ತಕನ ಪ್ರಕಟಿಸಿದ್ದೀನಿ. ಅದನ್ನ ಮೊದಲನೇ ಸಾಲಲ್ಲಿ ಸೇರುವಂತ ನಾನು ಯಾವುದೇ ಇಲ್ಲಿ ಹೊಗಳಿಕೆ ಹೇಳ್ತಾ ಇಲ್ಲ. ಖಂಡಿತ ಇದು ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೋಹನ್ ಅವರಿಗೆ ನಾನು ಅವರ ಕುಟುಂಬದವರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಶ್ರೀಮತಿ ವತ್ಸಲ ಜಗನ್ನಾಥ್ ರವರಿಂದ ಹಿತನುಡಿಗಳು. ಮೋಹನ ಜೀವನದ ಪಯಣದ ಈ ಧನ್ಯ ಮಿಲನದ ಶುಭ ಸಂಜೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಕಂಠ ಗುಂಡಪ್ಪ ಅವರವರೇ, ಮತ್ತೆ ಎನ್ಜೂರ್ ಅವರೇ, ಮತ್ತೆ ಸಂಸ್ಕೃತಿ
ಸುಬ್ರಹ್ಮಣ್ಯರವರೇ, ಮತ್ತೆ ಮೋಹನ್ ದಂಪತಿಗಳೇ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೋಹನ್ ದಂಪತಿಗಳು, ಅವ್ರ ತಂದೆ ತಾಯಿಗಳು, ನಮ್ಮ ಅತ್ತೆ ಮಾವ ಅವರು, ನಮ್ಮ ತಂದೆ, ನಮ್ಮ ತಾಯಿ ತಮ್ಮ, ಮತ್ತೆ ತಮ್ಮನ ಹೆಂಡತಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಮೋಹನ್ ಪರಿಚಯ ಆಗೋದಕ್ಕೆ ಮೂಲ ಕಾರಣ, ನಂದು 91ನೇ ಇಸ್ವಿಯಲ್ಲಿ ಎಂಗೇಜ್ಮೆಂಟ್ ಆಗಿದ್ದಂಥ ಸಂದರ್ಭದಲ್ಲಿ ವಿಜಯಮ್ಮ ಮತ್ತೆ ರಾಜಶೇಖರ್ ಅವರು, ಇವರು ಶಿವಶಂಕರ್ ಇದಾರಲ್ಲ, ಮೋಹನ್ ಚಿಕ್ಕಪ್ಪ ಅವರು ದೊಡ್ಡಬಳ್ಳಾಪುರಕ್ಕೆ ಬಂದಾಗ, ಬಾಮ್ಮ ಬನ್ರಿ, ಆಮೇಲೆ ಮದುವೆ ಆದ್ಮೇಲೆ ಎಲ್ಲೂ ಹೊರಗಡೆ ಎಷ್ಟೊಂದು ದಿವಸ ಹೋಗೋದಕ್ಕಾಗಲ್ಲ, ಬನ್ರಿ ಅಂತ ಕರ್ಕೊಂಡು ಬಂದಂತ ಸಂದರ್ಭ. ಅಂತ ಅವ್ರಿಗೆ ಮೋಹನ್ ಬಗ್ಗೆ ನಾವು ಊರಲ್ಲಿ ಕೇಳಿದ್ವಿ ದೊಡ್ಡಬಳ್ಳಾಪುರದಲ್ಲಿ. ಆ ಹುಡುಗರು ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದಾರೆ, SLC ಆದ್ಮೇಲೆ ಅವರು ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ ಸ್ವಂತವಾಗಿ ಅಂತ ಕೇಳ್ಪಟ್ಟಿದ್ವಿ. ಇಲ್ಲಿಗೆ ಬಂದು ಹೋಗುವಂಥವ್ರು ದೊಡ್ಡಬಳ್ಳಾಪುರದಲ್ಲಿ ಹೇಳ್ತಾ ಇದ್ದಿದ್ ಮಾತು ಮಕ್ಕಳ ಬಗ್ಗೆ, ಏನು ನಮ್ಮ ಸೋದರ ಮಾವನ ಮಕ್ಕಳು ಏನಿದ್ದಾರೆ, ಮೋಹನ್ ಆಗ್ಲಿ, ಚಂದ್ರ ಆಗ್ಲಿ, ರಮೇಶ್, ಗಿರೀಶ, ಕುಮಾರ, ಅವರೆಲ್ಲ ನಮ್ಮ ಸಮಕಾಲೀನರು. ಒಂದು ಸ್ವಲ್ಪ ಹಿಂದೆ ಮುಂದೆ ಒಂದು 3-4 ವರ್ಷ 5 ವರ್ಷ ಹಿಂದೆ ಮುಂದೆ ಇದ್ದಂಥವ್ರು. ಆ ಸಂದರ್ಭದಲ್ಲಿ ಭೇಟಿಯಾಗಿದ್ದು 91ನೇ ಇಸ್ವಿಯಲ್ಲಿ ನಾನು, ಒಂದು 24 ವರ್ಷಗಳ ಹಿಂದೆ. ಅವತ್ತು ಏನು ಫಸ್ಟ್ ದಿವಸ ಭೇಟಿಯಾಗಿದ್ದ ಮೋಹನ ಇರ್ಬೋದು, ಚಂದ್ರ ಇರ್ಬೋದು, ಮತ್ತೆ ಕುಮಾರ ಇರ್ಬೋದು, ಇವರೆಲ್ಲ ಅಂದ್ರೆ ನಮ್ಮ ಅತ್ತೆ ಮಾವ ಅವ್ರನ್ನೆಲ್ಲ ಸಂಬಂಧಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕೆಲವೇ ಏನು ಅತಿ ಮುಖ್ಯವಾದಂಥ ಫಂಕ್ಷನ್ಗಳಲ್ಲಿ ನೋಡ್ತಾ ಇದ್ವಿ ಅಷ್ಟೇ, ಒಡನಾಟ ಏನಿರ್ಲಿಲ್ಲ. ಆ ಸಂದರ್ಭದಲ್ಲಿ ಭೇಟಿಯಾದಾಗ ಮೋಹನನ್ ಬಗ್ಗೆ ಏನೋ ಒಂಥರ ಕುತೂಹಲ, ಏನು ಓದ್ಕೊಂಡು ಕೆಲಸ ಮಾಡ್ತಿದ್ದೆ ಅಂತ. ನಮ್ಮಲ್ಲೆಲ್ಲ ಹಂಗಿಲ್ಲ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ರೆ ಸ್ಕೂಲ್ ಬುಕ್ಸ್ ಬಿಸಾಕ್ಬಿಟ್ಟು ಮನೆಯಲ್ಲಿ ಮಗ್ಗ ನೋಡ್ಕೋಬೇಕಾಗಿದ್ದು. ಅಂದ್ರೆ ನಮ್ದು ಒಂಥರ ಫ್ಯಾಕ್ಟ್ರಿಗಳು, ಮನೆಗಳಲ್ಲೇ ಇಂಡಸ್ಟ್ರಿ ಇದ್ದಿದ್ರಿಂದ ಹೊರಗಡೆ ಹೋಗುವಂತ ಸಂದರ್ಭಗಳು ಬರ್ತಿರ್ಲಿಲ್ಲ. ಇಲ್ಲಿ ಇವ್ರು ಹೇಗಿತ್ತು ಏನು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ನಮಗೆ ಆಗಿನ ದಿನಗಳಲ್ಲಿ. ವಿಚಾರಿಸ್ತಾ ಫಸ್ಟ್ ದಿವಸ ಇವ್ರ ಮನೇಲಿ ಹೋದಾಗ ಇಡೀ ರಾತ್ರಿ ಮಾತಾಡಿದೀವಿ, ಏನ್ ಮಾತಾಡಿದೀವಿ ಅಂತ ಗೊತ್ತಿಲ್ಲ. ಎಲ್ಲರೂ ಕೂತಿದ್ವಿ, ಅತ್ತೆ ಮಾಮ, ದಾಕ್ಷಾಯಣ ನೋಡ್ಗೌಡೆ, ಎಲ್ಲರೂ ಕೂತ್ ಮಾತಾಡಿದೀವಿ. ಬೆಳಗ್ಗೆ ಅವ್ರಿಗೆ ಮಾತಾಡಿದೀವಿ, ಏನ್ ಮಾತಾಡಿದೀವಿ ಅಂತ ಗೊತ್ತಿಲ್ಲ. ಬಟ್ ಅದೊಂದು ದಿನ ಮಾತ್ರ ಅವಿಸ್ಮರಣೀಯ. ಮತ್ತೆ ಆ ದಿನ ಆದ್ಮೇಲೆ ಮೋಹನ್ ಮದ್ವೆ, ದಾಕ್ಷಾಯಣಿ ಮದ್ವೆ, ನನ್ನ ಮದ್ವೆ ಒಂದೇ ವಾರದಲ್ಲಿ ಆಗಿದ್ದು, 1 ವಾರ ಡಿಫರೆನ್ಸ್. ಹಂಗಾಗಿ ಅವ್ರು ದೊಡ್ಡಬಳ್ಳಾಪುರಕ್ಕೆ ಬಂದ್ರು. ಆ ನಂತರ ಅವ್ರ ಭೇಟಿ, ನಮ್ಮ ಭೇಟಿ ಏನೇ ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಸತತವಾಗಿ ಭೇಟಿ ಆಗ್ತಾನೆ ಇತ್ತು. ಮತ್ತೆ ಮೋಹನ್ ಮದ್ವೆ ಆಯ್ತು. ಕಿರ್ಲೋಸ್ಕರಲ್ಲಿ ಕೆಲಸದಲ್ಲಿದ್ದ ಅಂತ ಕೇಳ್ಪಟ್ಟಿದ್ದೆ. ಕಿರ್ಲೋಸ್ಕರ್ ಮುಗಿದ್ಮೇಲೆ ಅಲ್ಲಿ ಏನೋ ವ್ಯತ್ಯಾಸ ಆಯ್ತು ಅಂತ ಹೇಳ್ಬಿಟ್ಟು ಫಿಲಿಪೀನ್ಸ್ಗೆ ಹೋಗೋ ಅಂತಂದ್ರು. ಫಿಲಿಪೈನ್ಸ್ಗೆ ಹೋಗೋಕೆ ಮೊದಲು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದ, ಅವಾಗೇನು ಮಾತಾಡಿರ್ಲಿಲ್ಲ ನಾವು. ಫಿಲಿಪೈನ್ಸ್ ಆದ್ಮೇಲೆ ಚೈನಾಗೆ ಹೋಗ್ತಿದ್ದಾನೆ ಅಂತಂದ್ರು. ಆ ಚೈನಾಗೆ ಹೋಗೋಕೆ ಮೊದಲು ಅದು ಸ್ವಲ್ಪ ದಿವಸ ಗ್ಯಾಪ್ ಇತ್ತು ಅಂತ ದೊಡ್ಡಬಳ್ಳಾಪುರಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಅವಾಗ ನಮ್ಗೆ ಅದ್ರದ್ದೇನೂ ಇರ್ಲಿಲ್ಲ. ಬಟ್ ಇವನು ಮೋಹನ ಇದಕ್ಕೆ ಚೈನಾಗೆ ಹೋಗಿ ಒಂದು 6 ತಿಂಗಳು ವರ್ಷನೇ ಇದ್ದು ಬಂದಂತ ಸಂದರ್ಭದಲ್ಲಿ ಮೋಹನ ಏನಲ್ಲಿ ಅಲ್ಲಿನ ಜನರ ಬಗ್ಗೆ ಏನ್ ಸೂಕ್ಷ್ಮವಾಗಿ ಹೇಳು ಅಂತ ಹೇಳಿದಾಗ ಹೇಳಕ್ ಟೈಮ್ ಸಾಲಿಲ್ಲ ಅವ್ನಿಗೆ. ಹೋಗ್ಲಿ ನೀನ್ ಬರೀ ರೈಟಿಂಗ್ ಅಲ್ಲಿ ಬರ್ದಿರೋ ಅದನ್ನ ನಾವಾದ್ರೆ ಓದ್ತೀವಿ ಅಂತಂದಾಗ ಹೆಂಗ್ ಬರೀಬೇಕು ಏನೋ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟ. ಆಮೇಲೆ ಇನ್ನ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಬಂದ, ಏನೋ ನಾ ಬರವಣಿಗೆ ಮಾಡ್ದ ಅಂತಂದ್ರೆ ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ಏನು ಕ್ರಮ ತಗೊಳಕ್ ಆಗ್ಲಿಲ್ಲ ಅಂತ. ಅದಾದ್ಮೇಲೆ ಇನ್ನು 2 ವರ್ಷ 3 ವರ್ಷ ಆದ್ಮೇಲೆ ಹಿಂಗೆ ಭೇಟಿ ಆಗ್ತಾನೆ ಇತ್ತು. ನೀನೇನ್ ಬರೆಯೋದೇ ಇಲ್ವಾ ಏನು ಅಂತ ಕೇಳಿದಾಗ ಇಲ್ಲ, ಏನಾದ್ರೂ ನೋಡ್ತೀನಿ ಸರ್ದಿ, ಏನು ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರ. ನನಗೇನು ಆಸಕ್ತಿ ಇದ್ದಿದ್ದು, ಚೈನಾ ದೇಶ ಅಷ್ಟೊಂದು ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇರುವಂತ ದೇಶದಲ್ಲೂ ಎಷ್ಟೊಂದು ನಮ್ಗೆ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ನಾವು ಜನಸಂಖ್ಯೆನೇ ಮುಂದಿಟ್ಕೊಂಡು ಎಷ್ಟೊಂದು ಸವಲತ್ತುಗಳನ್ನ ಸಾರ್ವಜನಿಕವಾಗಿ ಇಲ್ಲಿ ಜನಸಂಖ್ಯೆನೇ ಮೂಲ, ಇದಕ್ಕೆಲ್ಲ ಏನು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದ್ದಂಥ ಸಂದರ್ಭಗಳಲ್ಲಿ ಅಷ್ಟೊಂದು ಮುಂದುವರೆದಿದೆ, ಇಂಡಿಯಾಗಿಂತ ಟಾಪೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಕಡೆ ಕೇಳ್ತಾ ಇದ್ವಿ ನಾವು. ಆ ವಿಷಯನ ಏನು ಎತ್ತೋ ಅಂತ ವಿಚಾರ ಪಡಕ್ ಹೋದಾಗ ನಾನು ಅದೊಂದು ಸ್ವಾರ್ಥ ನನಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಲ್ಲಿನ ಜನರ ಜೀವನ ಹೇಗಿದೆ, ಅಲ್ಲಿಂದ ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕೇಳ್ತಾ ಹೋದಾಗ ಒಂದ್ ಸ್ವಲ್ಪ ಬಂದಾಗ ಒಂದು ಅರ್ಧ ಗಂಟೆ ಇದ್ರೆ ಹೆಚ್ಚು. ನಾವ್ ಇಲ್ಲಿಗೆ ಬಂದ್ರೆ ಮೋಹನ್ ಮನೆ ಇಲ್ಲ ರಾಜಭವನ ಅವ್ರ ಮನೆ ಒಂದು 3 ಮನೆ ನಮ್ಗೆ. ಮೋಹನ ದೊಡ್ಡಬಳ್ಳಾಪುರಕ್ಕೆ ಬಂದಾಗ 20-25 ಮನೆ ರೆಗ್ಯುಲರ್ ಆಗಿ ಭೇಟಿ ಮಾಡ್ಬೇಕು ಅಂದ್ರೆ ನಾವೆಲ್ಲ ಟೀ ಕೊಡೋದಾದ್ರು ಜ್ಯೂಸ್ ಕೊಡೋದಾದ್ರು ಮಾಡಕ್ ಹೋದ್ರೆ ಅದು ತುಂಬಾ ಪ್ರಾಣಿಸ್ ಅಂತ ಆಗ್ಬಿಡೋದು. ಯಾರ ಮನೇಲೂ ತಿನ್ನಕ್ಕಾಗಲ್ಲ, ಕುಡಿಯಕ್ಕಾಗಲ್ಲ. ಇಲ್ಲ ನಾನು ಇವತ್ತು ಬರೋಲ್ಲ, ಬಂದ್ರೆ ಏನು ಕೊಡ್ಕೊಡಿ ಅಂತ ಕಂಡೀಷನ್ ಮೇಲೆ ಬರೋನು. ನಮ್ಗೆ ಅವ್ರು ಬಂದ್ರೆ ಹಂಗೆ ಹೋಗ್ತಾರಲ್ಲ ಅನ್ನೋ ಒಂದು ಭಾವನೆ ನಮ್ಗೆ. ಮತ್ತೆ ಈ ಭೇಟಿಗಳ ನಂತರ ಅದೇನು ಇನ್ಸ್ಪಿರೇಷನ್ ಆಯ್ತೋ ಗೊತ್ತಿಲ್ಲ. ಆ ದಿವಸ ವಿಜಯಮ್ಮ ಅವ್ರು ಕರ್ಕೊಂಡು ಬಂದಂತ ನಮ್ಮನ್ನ ಮೈಸೂರಿಗೆ ಇವತ್ತು ಅವರು ದಿವಂಗತರಾಗಿರೋ ಅನಿವಾರ್ಯ ಕಾರಣಗಳು ಅವ್ರ ಜೀವನದಲ್ಲಿ ಬಂದು ಹೊಟ್ಟೋದ್ರು. ಅವರು ನಮ್ಮ ಜೀವನದಲ್ಲಿ ಬಂದು ಹೋದ್ರು. ಇವತ್ತಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಈ ದಿನದವರೆಗೂ ಮೋಹನ್ ನಾನು ನೋಡಿದಂಗೆ ಮೋಹನ ಇವತ್ತು ಏಷ್ಯಾ ಲೆವೆಲ್ ಅಲ್ಲಿ ಎಷ್ಟೊಂದು ಕಂಪ್ನಿಗಳು ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮೀಟಿಂಗ್ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸ್ತಾನೆ ಅಂತ ಕೇಳಿ ಖುಷಿ ಆಯ್ತು. ಮತ್ತೆ ಇವತ್ತು ಮಧ್ಯಾಹ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು.
ನಮ್ಮ ಫ್ರೆಂಡ್ಸ್ ಅವ್ರು ಯಾರೋ ನನಗೆ ಪರಿಚಯ ಇಲ್ಲ. ಬಂಡೆಯವರು ಮಾತ್ರ ನನಗೆ ಅವ್ರ ಮದುವೆಯಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾಗ ಪರಿಚಯ ಇದ್ರು. ಅವ್ರು ಇವತ್ತು ಬಂದಿದ್ರೆ ಮಾತಾಡ್ಸೋಣ ಅನ್ಕೊಂಡೆ, ಸಿಗ್ಲಿಲ್ಲ. ಇವರೆಲ್ಲ ಎಷ್ಟು ಜನ, ಮೋಹನ ಅಲ್ಲಿ ಮಧ್ಯಾಹ್ನ ಮಾತಾಡ್ತಿದ್ದಾಗೂ ಸಹ ಇಷ್ಟಿಷ್ಟೊಂದು ಏನ್ ಮಾತಾಡ್ತೀನಿ ಏನೋ ನನ್ಗೆ ಭಯ, ಏನು ಆಗ್ತಿಲ್ಲ ಅಂತಂದೆ. ಆದ್ರೆ ಇಲ್ಲ, ನಿನ್ಗೆ ಏನ್ ಅನ್ಸುತ್ತೆ ಮಾತಾಡು ಅಂತ ಹೇಳಿದ್ರು. ಇಷ್ಟು ಹೊತ್ತು ಮತ್ತೆ ಮೋಹನನ್ ಒಂದೇ ಒಂದು ಗುಣ, ಯಾವತ್ತೂ ಎಲ್ಲೂ ಯಾರ ಮೇಲೆ ನಮಗ್ ಗೊತ್ತಿದ್ದಂಗೆ ಕೋಪ ಮಾಡ್ಕೊಂಡಿಲ್ಲ. ಏನೋ ಹೇಳ್ಬೇಕಾದ್ರೆ ನಯವಾಗೆ ಹೇಳ್ಬಿಡ್ತಿದ್ದ. ನಾವಾಗಿದ್ರೆ ಏನೋ ಹೇಳ್ಬಿಟ್ಟು ನಾವು ಜೋರಾಗೆ ಮಾತಾಡ್ಬಿಡ್ತೀವಿ. ನಮ್ಮ ಕಡೆ ಅಲ್ಲಿ ಮಾತಾಡೋದಕ್ಕೆ ಬರಲ್ಲ, ಯಾಕಂದ್ರೆ ಮಗದ ಶಬ್ದದಲ್ಲಿ ನಮ್ದು ವಾಯ್ಸ್ ಜೋರ್ ಸ್ವಲ್ಪ. ಇಲ್ಲಿ ತುಂಬಾ ಸಾಫ್ಟ್ ಆಗಿ ಅವ್ರು ಮಾತಾಡೋ ರೀತಿ ಒಳಗೆ ಎದುರುಗಡೆ ಇರೋರು ಅರ್ಥ ಮಾಡ್ಕೋಬೇಕು, ಹೇಳ್ತೀವಿ ಅಂತ ತಿಳ್ಕೊಳ್ಳುವಂಥದ್ದು. ಮತ್ತೆ ಮನುಷ್ಯ ಎಷ್ಟು ಮೇಲಕ್ಕೆ ಹೋದಷ್ಟು ಬಾಗ್ಬೇಕು ಅಂತಂದು ಹೇಳ್ತಾರಲ್ಲ, ಆ ಸ್ವಭಾವ ನಾನ್ ನೋಡಿದ್ದು ಮೋಹನಲ್ಲಿ. ಮೋಹನ ಇವತ್ತು ಒಂದು ಹೊರದೇಶದ ಕಂಪ್ನಿಯಲ್ಲಿ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ರು ಸಹ ನಮ್ಮೊಂದಿಗೆ ಯಾವತ್ತೂ ಅವನು ಒಂದು ಕಂಪ್ನಿ ಸಿಇಒ ಆಗಿದ್ದೀನಿ ಅನ್ನೋದಾಗ್ಲಿ, ಇಲ್ಲ ಹೈಯರ್ ಎಜುಕೇಶನ್ ಏನು ಇಂಜಿನಿಯರಿಂಗ್, ಅವತ್ತಿನ ದಿವಸಗಳಲ್ಲಿ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡೋದು ಒಂದು ನಮ್ಮ ನೇಕಾರಿಕೆ ಕುಟುಂಬಗಳಲ್ಲಿ ಇವತ್ತೇನೋ ಅದು ಇದು ಅಂತ ಅಂದ್ಬಿಟ್ಟು ತುಂಬಾ ಮಕ್ಕಳು ಎಲ್ಲ ಇಂಜಿನಿಯರಿಂಗ್ ಎಜುಕೇಶನ್ ಏನು ಉದ್ಯೋಗಗಳು ನಶಿಸ್ತಾ ಇರೋದ್ರಿಂದ ಎಜುಕೇಶನ್ ಅಂತ ಹೋಗ್ತಿದ್ದಾರೆ. ಬಟ್ ಅವತ್ತಿನ ದಿನದಲ್ಲಿ ಅವರೆಲ್ಲದ ಬಂದು ಸಾಧನೆ ಮಾಡಿರೋದು ನಮ್ಮೂರಿನವ್ರಿಗೆ, ನಮ್ಮಂತ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬಾ ಅದು ಇನ್ಸ್ಪಿರೇಷನ್ ಆಗಿತ್ತು. ಇವತ್ತು ಇಷ್ಟು ದೊಡ್ಡ ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ನಮ್ಮನ್ನೆಲ್ಲ ಇಲ್ಲಿ ಒಂದೇ ವೇದಿಕೆಯಲ್ಲಿ ನಾವು ಅವನ ಜೀವನದಲ್ಲಿ ಸಹ ಪ್ರಯಾಣಿಕರು ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತು ನಮ್ಮನ್ನೆಲ್ಲ ಸೇರಿಸಿದ್ದಾನೆ. ಇಲ್ಲಿ ಬಂದಿರುವಂತವ್ರು ನಮಗ್ ಪರಿಚಯ ಇದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಇಷ್ಟು ಮಾತಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆ ಮೇಲೆ ಇರುವಂತ ಎಲ್ರಿಗೂ, ಮತ್ತೆ ನನ್ನ ಮಾತನ್ನ 4 ಕೇಳಿದಂತ ನಿಮ್ಮೆಲ್ರಿಗೂ ನನ್ನ ಮಾತುಗಳನ್ನು ಅರ್ಪಿಸ್ತಾ ನಮಸ್ಕರಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವತ್ಸಲಾರವರಿಗೆ. ವಿಶೇಷ ಅತಿಥಿಗಳಾದ ಶ್ರೀಯುತ ಕೆನ್ಜೂರ್ ಅವರಿಂದ ತಮ್ಮ ಅನಿಸಿಕೆ. We request Mr. Kenzu to share a few words. It's my honor to be here, and for sure, it's a great opportunity for me to send my great thanks and greeting to Mohan Shivasankar, and because it was 3 years ago when I was decided to move from one city back to my hometown city, and it was Mohan gave me the opportunity of a vacancy in Schneider Electric. Okay, so then we became good friends when we were working as a man, fighting with nonsense guys, and then when we were smoke at a corner out of the factory and talking about our tough childhood, and then globalization, something actually really no strong connection, but they all link to the life today. Okay, so when we travel together to that's fantasy ice world, a Harbin, and then another out of mystery, a Zhangjiajie. So it was kind of fantastic and awesome journey together. And finally, I recognized that, okay, Chinese and India, now we are good friends. And, children even they are not afraid of handshake with Mohan, and they was afraid of their hands will be dyed with black color. But now they are good friends now. Okay. So I'm so proud of Mohan. So he's finally writing down something on a paper about his beautiful life, and I think I'm part of that. So then I think we are basically together. We are the people who really had prosperous past, and then we have tough childhood. We have brave, stood up, and then we have beautiful life today. So I think we are the people has really strong connection backwards by 2 years, and I think we are the people
consists of one of the world. So we should be together. And I think that's the friendship to bring here today. So thank you so much. ಥ್ಯಾಂಕ್ ಯು ಮಿಸ್ಟರ್ ಕೆನ್ಜು ಫಾರ್ ಶೇರಿಂಗ್ ಯುವರ್ ಥಾಟ್ಸ್. ಕೆನ್ಜು ಅವರ ಅಭಿಪ್ರಾಯದಲ್ಲಿ 3 ವರ್ಷಗಳ ಹಿಂದೆ ಶುರುವಾದ ಮೋಹನ್ ಮತ್ತು ಅವರ ಈ ನಂಟು ಇಂದ ಹಿಡಿದು ಭಾರತ ಮತ್ತು ಚೀನಾ ದೇಶಗಳ ಬಾಂಧವ್ಯದವರೆಗೂ ನಾನಾ ತರಹದ ಅನುಭವಗಳಿಂದ ಕೂಡಿದೆ. ಬಾಲ್ಯದಿಂದಲೇ ನಾನಾ ರೀತಿಯ ಕಷ್ಟಗಳನ್ನು ಎದುರಿಸಿ ಇಂದು ಜೀವನದ ಈ ಅವಿಸ್ಮರಣೀಯ ಹಂತದಲ್ಲಿ ಇರುವರು. ಸಮಾನ ಅಭಿರುಚಿ ಹಾಗೂ ಹಂಚಿಕೊಂಡಿರುವ ಸ್ನೇಹ ಇವರದು. ಶ್ರೀಮತಿ ಗಾಯತ್ರಿ ಮೋಹನ್ ಅವರ ಅನಿಸಿಕೆಯ ಹಂಚಿಕೆ. ವೇದಿಕೆಯ ಮೇಲಿರುವ ಶ್ರೀಮತಿ ವತ್ಸಲ ಜಗನ್ನಾಥ್ರವರೇ, ಶ್ರೀಯುತ ಶ್ರೀಕಂಠ ಗುಂಡಪ್ಪನವರೇ, ಶ್ರೀಯುತ ಸಂಸ್ಕೃತಿ ಸುಬ್ರಹ್ಮಣ್ಯರವರೇ, ಶ್ರೀಯುತ ಕೆನ್ಜೂರವರೇ ಹಾಗೂ ನನ್ನ ಮೋಹನ್ ರವರೇ, ಇಲ್ಲಿ ಆಗಮಿಸಿರುವ ಎಲ್ಲ ಆತ್ಮೀಯ ಆಹ್ವಾನಿತರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಮಾರು 7-8 ತಿಂಗಳ ಹಿಂದೆ ಮೋಹನ್ ನಾನೇನೋ ಬರಿತಾ ಇದ್ದೀನಿ ಅಂದ್ರು, ಕತೆ ಬರಿತಾ ಇದ್ದೀನಿ ಅಂದ್ರು. ಆಗ ನಾನು ಮತ್ತೆ ನನ್ನ ಮಗ ಆಕಾಶ್ ಇಬ್ರು ಇವ್ರಿಗೇನೋ ಆಗಿದೆ, ಇವರೇನೋ ಕತೆ ಕಾದಂಬರಿ ಅಂತ ಹುಚ್ಚಿಡಿಸ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ವಿ. ಆಮೇಲೆ ಆದ್ಮೇಲೆ ಅವರು ಬರ್ದಿರೋ ಪ್ರತಿಮೆ ನಮಗೆ ಕಳಿಸಿದ್ರು. ಇಬ್ರು ಓದಿ ಪರವಾಗಿಲ್ಲ ಏನೋ ಬರ್ದಿದ್ದಾರೆ ಅಂತ ಅನ್ಕೊಂಡ್ವಿ. ಹಾಗೆ ಓದಿದ್ಮೇಲೆ ಅನ್ನಿಸ್ತು. ಆಮೇಲೆ ಮತ್ತೆ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಹೇಳಿದ್ರು, ನಾನು ಪ್ರತಿನ ಪ್ರಿಂಟ್ ಹಾಕಿಸ್ಬೇಕು, ಆಮೇಲೆ ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಇದೀನಿ ಅಂದ್ರು. ನನ್ನ ಕಷ್ಟ ಕಾಲದಲ್ಲಿ ಸ್ವಲ್ಪ ಸಹಾಯ ಮಾಡಿರೋ ಹಾಗೂ ನಾನು ಓದೋದಕ್ಕೆ ಯಾವುದೇ ರೀತಿ ನನಗೆ ಸಹಾಯ ಮಾಡಿರೋ ಅಂತ ಎಲ್ಲಾ ವ್ಯಕ್ತಿಗಳನ್ನು ಒಂದ್ ಕಡೆ ಸೇರಿಸಿ ಧನ್ಯ ಮಿಲನ ಅಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಇದೀನಿ ಅಂದ್ರು. ಅದನ್ನ ಕೇಳಿ ನಮಗೂ ಒಂಥರ ಖುಷಿ ಆಯ್ತು ಮಾಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ನಮ್ಮ ಕುಟುಂಬದವರೆಲ್ಲ ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ವಿ. ಇಷ್ಟ ನನ್ನ ಮಾತು. ಧನ್ಯವಾದಗಳು ಗಾಯತ್ರಿ ಮೋಹನ್ ರವರಿಗೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಶ್ರೀಕಂಠ ಗುಂಡಪ್ಪರವರಿಂದ ಆಶಯ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ನೀವೊಂದು ಮಾತು ಗಮನಿಸಿರ್ಬೇಕು. ಗಾಯತ್ರಿ ಮೇಡಮ್ ಅಲ್ಲ, ಯಾರಪ್ಪ ಅವ್ರ ಹೆಸರು, ನಿಮ್ಮ ಅಲ್ಲ ಅವರು ಗಾಯತ್ರಿ ಮೇಡಮ್ ಅವರು ಏನೋ ಬರೆದು ಕಳಿಸಿದ್ದಾರೆ ಅಂದ್ರು. ನಾನೇ ಪ್ರೇಮ ಪತ್ರ ಏನಾದ್ರು ಬರೆದು ಕಳಿಸಿದಾರೇನೋ ಅಂತ ಬಹಳ ಆತರ ಪಟ್ಕೊಂಡು ಅದನ್ನು ಪ್ರಕಟ ಮಾಡ್ತಾ ಇದ್ದಾರೇನೋ ಅಂತ ಅಂದ್ಕೊಂಡೆ. ಅದಲ್ಲ. ಆದರೆ ಆ ಪ್ರೇಮ ಪತ್ರದ ಬಿಟ್ಟು ಆ ಭಾವನೆಗಳನ್ನು ಅವರು ಬೇರೆಯವ್ರ ಮುಖಾಂತರ, ಅಕ್ಷರ ರೂಪದಲ್ಲ ಬೇರೆ ಮುಖಾಂತರ ಅದನ್ನ ಬದಲಾಯಿಸ್ಕೊಂಡಿರ್ಬೇಕು. ಬಹಳ ಖುಷಿ ಆಗ್ತಾ ಇದೆ ರೀ ಸ್ನೇಹಿತರೆ. ಇವತ್ತು ಇಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಅವಿಸ್ಮರಣೀಯ ಅಂತ ನನ್ನ ಭಾವನೆ. ಯಾಕೆ ಅಂದರೆ ಯಾರು ಜೀವನದಲ್ಲಿ ನೇತ್ಯಾತ್ಮಕೆಯನ್ನು ಅಂದರೆ ನೆಗೆಟಿವ್ ಥಾಟ್ಗಳನ್ನು ಪಾಸಿಟಿವ್ ಆಗಿ ಪರಿವರ್ತಿಸಿಕೊಂಡು ಬದುಕಿನಲ್ಲಿ ಮುನ್ನಡೀತಾರೋ ಅವರು ಹಿಮಾಲಯವನ್ನು ತುಂಬ ಸುಲಭವಾಗಿ ಹತ್ತಬಹುದು. ಆ ನಿಟ್ಟಿನಲ್ಲಿ ನಮ್ಮ ಮೋಹನ್ ರವರ ಈ ಒಂದು ಪ್ರಯತ್ನ ಅಕ್ಷರ ರೂಪದಲ್ಲಿ ಸಾರ್ಥಕತೆ ಪಡೆದಿದೆ ತಮ್ಮ ಪಯಣ ಕೃತಿಯ ಮುಖಾಂತರ. ತಮ್ಮ ಆಳವಾದ ಅನುಭವಗಳ ಸಾರವನ್ನು ಅಕ್ಷರ ರೂಪದಲ್ಲಿ ಇರಿಸಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ತಾವು ನಡೆದು ಬಂದ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ತುಂಬ ವೈಭವೀಕರಿಸದೆ ಪ್ರಾಮಾಣಿಕವಾಗಿ ದಾಖಲಿಸಿದ್ದಾರೆ ಈ ಪಯಣದ ಪುಸ್ತಕದ ಮುಖಾಂತರ. ಇವತ್ತಿನ ದಿನ ನಮ್ಮ ಸಂಬಂಧಗಳು ನಿಮಗೆ ಗೊತ್ತಿದೆ, ಸಡಿಲಗೊಳ್ತಾ ಇವೆ. ಅದು ಮನೆಯ ದಂಪತಿಗಳ ಸಂಬಂಧ ಇರಬಹುದು, ತಂದೆ ಮಕ್ಕಳ ಸಂಬಂಧ ಇರಬಹುದು, ಅಥವಾ ಬಂಧುಗಳ ಸಂಬಂಧ ಇರಬಹುದು,
ಮಿತ್ರರ ಸಂಬಂಧ ಇರಬಹುದು. ಹೀಗೆ ಇಂತಹ ಸಡಿಲವಾದ ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಹೇಗೆ? ಹೀಗೆ ಇಂತಹ ಧನ್ಯ ಮಿಲನ, ಮಧುರ ಮಿಲನ, ಇಂತಹ ಸಂದರ್ಭಗಳನ್ನು ಕಲ್ಪಿಸಿಕೊಂಡು ನಾವು ಒಬ್ಬರಿಗೊಬ್ಬರು ಸೇರಿಕೊಂಡು ನಮ್ಮ ಭಾವನೆಗಳನ್ನು ಹಂಚಿಕೊಂಡು ಇವತ್ತು ನಿಜಕ್ಕೂ ನಮಗೆ ಆತ್ಮಸಾಕ್ಷಿಯಾಗಿ ಕೇಳಿಕೊಳ್ಳೋಣ, ನಮಗೆಷ್ಟು ಖುಷಿ ಆಗ್ತಾ ಇದೆ. ಯಾರೋ ಒಬ್ಬರು ವ್ಯಕ್ತಿ ನಮ್ಮನ್ನು ಮರ್ತೇ ಬಿಟ್ಟಿದ್ದಾರೆ ಅಂತ ನಾವು ಭಾವಿಸ್ಕೊಂಡಾಗ ನಮಗೆ ಕರೆ ಮಾಡಿ ಆಹ್ವಾನ ಪತ್ರಿಕೆ ನೀಡಿ ನಿಮ್ಮ ಜೊತೆ ನಾನು ನನ್ನ ಅನುಭವಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಕರೆಯೋಲೆ ಕೊಟ್ಟು ನಮ್ಮನ್ನೆಲ್ಲ ಕರೆಸ್ಕೊಂಡಾಗ ನಮಗೆ ಹೆಮ್ಮೆ ಅನಿಸುತ್ತೆ, ಸಂತೋಷ ಅನಿಸುತ್ತೆ, ಖುಷಿ ಅನಿಸುತ್ತೆ, ಧನ್ಯತೆ ಭಾವ ಮೂಡುತ್ತೆ. ಇಂಥ ಒಂದು ಧನ್ಯತೆ ಭಾವವನ್ನು ಮೂಡಿಸೋದಕ್ಕೆ ಶ್ರೀಯುತ ಮೋಹನ್ ರವರು ಇವತ್ತು ತುಂಬ ಕಾರಣಕರ್ತರಾಗಿದ್ದಾರೆ. ಅವರ ಶ್ರಮ ಇವತ್ತು ನಿಜಕ್ಕೂ ಸಾರ್ಥಕತೆ ಕಾಣ್ತಾ ಇದೆ. ಸಂಬಂಧಗಳು ಅಂತ ಹೇಳಿದೆ ನೋಡಿ, ಒಂದು ಕಾಲದಲ್ಲಿ ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲೇನೆ ಒಂದು ಹೊತ್ತಿಗೆ ಒಂದು 50 ಊಟ ಮಾಡಬೇಕಾಗಿತ್ತು, 50 ಜನಕ್ಕೆ ಮಾಡಬೇಕಾಗಿತ್ತು. ಇದು ಉತ್ಪ್ರೇಕ್ಷೆ ಅಲ್ಲ. ಅದು ಬರ್ತಾ ಬರ್ತಾ ನಾವಿಬ್ಬರು ನಮಗಿಬ್ಬರು ಆಯಿತು. ಕೊನೆಗೆ ನಾವಿಬ್ಬರು ನಾವು ಒಬ್ಬರೇ ಸಾಕು ಅಂತ ಅನ್ನಿಸ್ತು. ಈಚೆಗೆ ನಾವಿಬ್ಬರೇ ಸಾಕು. ಏನು? ಸಂಪಾದನೆ ಸಂಪಾದನೆ ಸಂಪಾದನೆ. ಇಂಥ ಸಂದರ್ಭಗಳಲ್ಲಿ ನಾವು ಪ್ರೀತಿಯನ್ನ, ಮಮತೆಯನ್ನ, ಕರುಣೆಯನ್ನ, ಈ ಮೌಲ್ಯಗಳನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬಹುದು? ಅದು ಕೇವಲ ನಿಘಂಟುಗಳಲ್ಲಿ ಮಾತ್ರ ಉಳಿಯುವಂತಹ ಶಬ್ದಗಳಾಗ್ಬಿಡುತ್ತೆ. ಇದಕ್ಕೆ ಯಾರು ಕಾರಣ? ನಾವೇ ಕಾರಣ. ಆದರೆ ಈ ಕಾರಣವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೋಬೇಕಾದ್ರೆ ಇಂಥ ಸಂದರ್ಭಗಳನ್ನು ನಾವೇ ಕಲ್ಪಿಸ್ಕೋಬೇಕು. ಈ ಮಾನವೀಯ ಸಂಬಂಧಗಳು ಈ ರೀತಿಯಾಗಿ ನಮಗೆ ಜಟಿಲವಾಗ್ತಾ ಇರೋದ್ರಿಂದ ನಮ್ಮಲ್ಲಿ ಖಿನ್ನತೆ ಉಂಟಾಗ್ತಾ ಇದೆ, ಒತ್ತಡಗಳು ಉಂಟಾಗ್ತಾ ಇದೆ. ನೀವು ಯೋಚನೆ ಮಾಡಿ, ಏಕಾಕಿರಾಗ್ತಾ ಇದ್ದೀವಿ, ನಮ್ಮ ಮನೆಗಳಲ್ಲಿ ನಾವೇ ಪರಿಕೆಯರಾಗ್ತಾ ಇದ್ದೀವಿ. ನಮಗೆ ಅನಿಸಿದ್ದನ್ನ ಯಾರು ಹೇಳ್ಕೊಳ್ಳೋದು? ಇವತ್ತು ನನಗೇನೋ ಕಷ್ಟ ಆದರೆ, ತಲೆನೋವಾದ್ರೆ, ಮುನ್ನೋವಾದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು? ಆ ಥರ ಹೇಳ್ಕೊಂಡಾಗ ಯಾರು ಬಂದು ನಮಗೆ ಒಂದು ಅಮೃತಾಂಜನ ತಗೊಂಡು ತಲೆ ಸೌತ ನಿಧಾನ ಮಾಡಿ ಸಮಾಧಾನ ಮಾಡೋರು ಯಾರಿದ್ದಾರೆ? ಇವತ್ತು ಹೆತ್ತೋರು ಭಾರವಾಗ್ತಾ ಇದ್ದಾರೆ, ದುಡ್ಡು ಮಕ್ಕಳಿಗೆ ಹೆತ್ತೋರು ಭಾರವಾಗ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ವೃದ್ಧಾಶ್ರಮಕ್ಕೆ ಸೇರ್ತಾ ಇದ್ದಾರೆ. ಮಕ್ಕಳು ಭಾರವಾಗ್ತಾ ಇದ್ದಾರೆ, ಓದಿಸೋಕ್ಕಾಗಲ್ಲ, ಡೊನೇಷನ್ಗಳು. ಎಲ್ಲ ಜಟಿಲತೆಯಿಂದ ನಾವು ನಮ್ಮ ಸಂಬಂಧಿಗಳನ್ನ ಬೇಡವೇ ಬೇಡ ಅನ್ನೋಷ್ಟರ ಮಟ್ಟಿಗೆ ನಾವು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ವಿ. ನಾವು ಇಲ್ಲ, ಇದು ಆಗಕ್ಕೆ ಬಿಡಬಾರದು. ಇವತ್ತಿನ ಈ ಧನ್ಯ ಮಿಲನ, ಈ ಮಧುರ ಮಿಲನ ಕಾರ್ಯಕ್ರಮ ಹೇಗೆ, ಇದು ನಮಗೆ ಸಮಾಜದ ಸಾಕ್ಷಿ ಪ್ರಜ್ಞೆಯಾಗಿದೆ. ಇವತ್ತು ಸಮಾಜದಲ್ಲಿ ನಾವು ಕಾಣಬೇಕಾದ, ಕಾಣಬಹುದಾದ, ಕಾಣಲೇಬೇಕಾದಂತಹ ಒಂದು ಸಂದರ್ಭ ಒದಗಿಸಿಕೊಟ್ಟಿದ್ದಾರೆ ಶ್ರೀಯುತ ಮೋಹನ್ ಮತ್ತು ದಂಪತಿಗಳು. ಹೌದು, ನಮಗೆ ಇಂಥ ಒಂದು ಬಾಂಧವ್ಯಗಳನ್ನ ಬೆಸೆಯುವಂತಹ ಅವಕಾಶಗಳನ್ನ ನಾವೇ ಕಲ್ಪಿಸ್ಕೋಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲೆಲ್ಲೋ ಕೆಲಸ ಮಾಡೋರಿಗೆ ಇಲ್ಲಿ ನಾನು ನನ್ನ ಸಂಸ್ಕೃತಿಯ, ನಮ್ಮ ಜನರನ್ನ, ಬಂಧುಗಳನ್ನ, ಮಿತ್ರರನ್ನ ಎದುರಾಗಿ ನಿಂತು ಮಾತಾಡಿ ನಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ, ಪ್ರತಿಕ್ರಿಯೆಗಳನ್ನು ಹಂಚಿಕೊಂಡು ಒಂದು ಧನ್ಯತಾ ಭಾವನೆ ಪಡಿಬೇಕು ಅನ್ನುವಂತಹ ಉದ್ದೇಶವನ್ನ ಹೊತ್ತುಕೊಂಡು ಈ ಮೋಹನ್ ರವರು ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದು ನಾನು ನಿಜಕ್ಕೂ ಧನ್ಯ ಅಂತ ಭಾವಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಇವತ್ತು ಕಿಂಜು ಅವರು ಇಲ್ಲೇನು ಪ್ರಯತ್ನ ಬಂದಿದ್ದಾರೆ, ಇದು ಅಂತಾರಾಷ್ಟ್ರೀಯ ಮಿಲನ, ಮಧುರ ಮಿಲನ, ಸ್ನೇಹ ಮಿಲನವೂ ಹೌದು. ಅವ್ರು ಹೇಳಿದ್ರು ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅಂತ. ಎಸ್, ಇಟ್ ಈಸ್ ದೇರ್. ಇತ್ತೀಚೆಗಷ್ಟೇ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಹೋಗಿ ಚೈನಾ, ಅವರು ಎಲ್ಲ ದೇಶಗಳು ಹೋಗಿ ಬಾಂಧವ್ಯ ಬೆಸೀತಾ ಇದ್ದಾರೆ. ಇವತ್ತಿನ ದಿವಸ ಈ ಕಾರ್ಯಕ್ರಮ ನೋಡೋದಕ್ಕೋಸ್ಕರವೇ ನಮ್ಮ ಕಿಂಜು ಅವರು ಬಂದಿದ್ದಾರೆ ಅಂತ ಅಂದ್ರೆ ಅವರು ಸ್ನೇಹಕ್ಕೆ ಕೊಟ್ಟಂತಹ ಬೆಲೆ ಎಷ್ಟು ಮಟ್ಟಿದ್ದು ಅಂತ ನಾನು ಬೇರೆ ಹೇಳಬೇಕಾಗಿಲ್ಲ. ಒಬ್ಬ ಸ್ನೇಹಿತ ಏನೋ ಒಂದು ಸಣ್ಣ ಕೆಲಸ ಮಾಡಿದ್ದಾನೆ, ಇವನ ಜೊತೆ ನಾನು ಹೋಗಿ
ಒಂದು ಪ್ರೋತ್ಸಾಹದಾಯಕವಂತ ಒಂದು ಮಾತಾಡಬೇಕು, ಅವನು ಬೆಂತಟ್ಟಬೇಕು ಅಂತ ಬಂದಿದ್ದಾರಲ್ಲ, ನಿಜಕ್ಕೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮಿಸ್ಟರ್ ಕೆಂಜು. ಐ ಆಮ್ ವೆರಿ ಗ್ರೇಟ್ಫುಲ್. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ನೇಹ ಮಿಲನವೂ ಆಗ್ಬಿಟ್ಟಿದೆ. ಮತ್ತೆ ಈ ಒಂದು ಪುಸ್ತಕವನ್ನು ಮಾಡಿದಾಗ ಮೊದಲನೇ ಓದುಗ ನಾನೇ ಆಗಿದ್ದೆ. ಓದಿದಾಗ ನನಗೆ ನಿಜವಾಗ್ಲೂ ಇದೆಲ್ಲ ನಮ್ಮ ಕಥೆನೇ, ನಮ್ಮ ಕಥೆನೇ. ನಾವು ಬರೆಯಲ್ಲ ಅಷ್ಟೇನೆ, ಯಾರತ್ರನೋ ತುರುಬು ನೆನೆಸ್ಕೊಂಡು ಯಾರೋ ಹತ್ರು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ. ಹಾಗಾಗಿ ನಾವು ಆಗಿದ್ದಾಗ ಚಿಕ್ಕತನದಲ್ಲಿ ಅದಾಗಿತ್ತು ಇದಾಗಿತ್ತು ಅಂತ. ಯಾಕೆಂದ್ರೆ ನಮಗೆ ಬರೆಯುವಂತಹ ಒಂದು ಆಸೆ, ಆಸಕ್ತಿ, ಅವಕಾಶಗಳು ಕಡಿಮೆ ಇದ್ದಿದ್ದರಿಂದ ನಾವು ಎಷ್ಟೋ ಸತಿ ನಮ್ಮ ತುಂಬ ಅದ್ಭುತವಾದ ಅನಿಸಿಕೆಗಳನ್ನು ದಾಖಲಿಸುವುದಿಲ್ಲ. ಆದರೆ ಮೋಹನ್ ರವರು ಬಹಳ ಕಷ್ಟಪಟ್ಟು ಅಂತ ಅನ್ನೋದಕ್ಕಿಂತ ನಮ್ಮಲ್ಲಿ ಈ ಅನುಭವ ಸಾಹಿತ್ಯ ಅನ್ನೋದು ಕೂಡ ಇದೆ. ಅಂತಹ ಅನುಭವ ಸಾಹಿತ್ಯ ಇದು. ಅದನ್ನು ಬರೆದಿದ್ದಾರೆ. ಅದನ್ನು ಫಸ್ಟು ನನಗೆ ಪ್ರತಿ ಬಂದ ದಿವಸವೇ ಕೇವಲ 1 ಗಂಟೆಯಲ್ಲಿ ನಾನು ಸಂಸ್ಕೃತಿ ಸುಬ್ರಹ್ಮಣ್ಯ ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ, ದಯವಿಟ್ಟು ಬನ್ನಿ, ನಿಮ್ಮ ಹತ್ರ ಬಹಳ ತುರ್ತಾಗಿ ಮಾತಾಡಬೇಕಾಗಿದೆ ಅಂತ ಕರೆಸ್ಕೊಂಡು ಆ ಪುಸ್ತಕದ ಬಗ್ಗೆ ಹೇಳಿ, ಅವನು ತುಂಬ ಖುಷಿಯಾಗಿ ಇವತ್ತು ನಿಮ್ಮ ಮುಂಭಾಗದಲ್ಲಿ ಏನು ಪುಸ್ತಕಗಳನ್ನು ನೋಡ್ತೀರಿ, ಓದ್ತೀರಿ, ಅದು ನಿಜಕ್ಕೂ ಬಹಳ ಚೆನ್ನಾಗಿ ಅದ್ಭುತವಾಗಿ ಬದ್ಧತೆಯಿಂದ ಮಾಡಿದ್ದಾರೆ. ಪ್ರಕಾಶಕರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಮತ್ತು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ನನಗೆ ತುಂಬ ಖುಷಿಯಾಗಿದ್ದು, ನಿನ್ನೆ ಮೋಹನ್ ರವರ ಹುಟ್ಟುಹಬ್ಬ. ಇವತ್ತು ತಡವಾಗಿ ಆದರೂ ನಾವೆಲ್ಲರೂ ಸೇರಿ ಅವರಿಗೆ ಶುಭ ಹಾರೈಸೋಣ ಈ ಸಂದರ್ಭದಲ್ಲಿ. ಜೊತೆಗೆ ನಿನ್ನ ಪರಿಸರ ದಿನವೂ ಹೌದು. ಈ ಪುಸ್ತಕವನ್ನು ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಜೊತೆಗೆ ಇವತ್ತು ನನ್ನ ಸೋದರಿಯರನ್ನು ನೋಡಿದ್ರೆ ಎಲ್ಲ ಹಸಿರು ಸೀರೆಗಳನ್ನು ಉಟ್ಟು ಬಂದಿದ್ದಾರೆ. ನಿಜವಾದ ಪರಿಸರ ಪ್ರೇಮಿಗಳನ್ನು ಯಾವ ರೀತಿ ಇವರು ಪ್ರತಿಬಿಂಬಿಸಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೋಹನ್ ರವರೇ, ನನಗೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ, ಹೃದಯ ತುಂಬಿ ಬರ್ತಾ ಇದೆ. ಕೇವಲ ಇದನ್ನು ಮಾತುಗಳಲ್ಲಿ ಹೇಳಿ, ಒಂದು ಚೌಕಟ್ಟಿನಲ್ಲಿ ಮಾತುಗಳನ್ನಾಡಿ ಬೇಷ್ ಅನ್ನೋದಕ್ಕಿಂತ ಇಂಥ ಒಂದು ಅನುಭವವನ್ನು ನನಗೂ ಕೊಟ್ಟಿದ್ದಾರೆ. ಇದನ್ನು ಮರೆಯಲಾಗದಂತಹ, ಅನನ್ಯವಾದಂತಹ, ಅಪರೂಪವಾದಂತಹ ಈ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳನ್ನು ನಾವು ಮುಂದೆಯೂ ನಿರೀಕ್ಷಿಸುತ್ತಾ ಇದ್ದೇವೆ. ಮತ್ತು ಮುಂದೆ ಕೂಡ ಇಂತಹ ಅನುಭವದ ಜೊತೆಗೆ ನಿಮ್ಮ ಚೈನಾ ದೇಶದಲ್ಲಿ ನಿಮ್ಮ ಒಂದು ಆ ಪರಿಸರದಲ್ಲಾಗುವಂತಹ ಅಥವಾ ಆ ದೇಶದಲ್ಲಾಗುವಂತಹ ನಿಮ್ಮ ಅನುಭವಗಳನ್ನು ಕೂಡ ದಾಖಲಿಸಿ, ಈಗ ಪಯಣ ಅಂತ ಬಂದಿದೆ, ಪಯಣ 2 ಅಥವಾ ಅನುಭವ 3, ಈ ಥರ ನಿಮ್ಮ ಅನುಭವ ಸಾಹಿತ್ಯವನ್ನು ವಿಸ್ತೃತವಾಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ದೇವರಲ್ಲಿ ಮೊರೆ ಇಡ್ತಾ ನಿಮ್ಮೆಲ್ಲರ ಪರವಾಗಿ ಅಪ್ಪಣೆ ಪಡೆದು ಇಲ್ಲಿ ತನಕ ನೀವು ಬಹಳ ಸಹನಶೀಲರಾಗಿ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ನೆನೆಸ್ತಾ, ಮತ್ತೊಮ್ಮೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೆ ಮೋಹನ್ ದಂಪತಿಗಳಿಗೆ, ಇದರ ಜೊತೆಗೆ ಕುಮಾರ್ ಅವರ ಹೆಸರು ಹೇಳಬೇಕು. ಅವರ ತಮ್ಮ ಕುಮಾರ್ ಅವರು ಮೋಹನ್ ರವರು ನಿಂತು ಏನೆಲ್ಲ ಕೆಲಸ ಮಾಡಬಹುದು ಅದನ್ನು ಅಚ್ಚುಕಟ್ಟಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪೂರ್ವಭಾವಿ ಸಿದ್ಧತೆಗಳಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಕುಮಾರ್ ದಂಪತಿಗಳಿಗೂ ಕೂಡ ಮತ್ತೆ ಅವರ ಬಂಧು ಮಿತ್ರರು ಕೂಡ ನನ್ನ ಶುಭಾಕಾಂಕ್ಷೆಗಳನ್ನು ಹೇಳ್ತಾ ನನ್ನ ಈ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮಾನ್ಯ ಶ್ರೀಕಂಠ ಗುಂಡಪ್ಪರವರಿಗೆ. ಸಿ ಸುಬ್ರಹ್ಮಣ್ಯರವರಿಂದ ಕಟ್ಟ ಕಡೆಯ ಮಾತು. ಕ್ಷಮಿಸಬೇಕು, ಸಂತೋಷದ ಬರದಲ್ಲಿ ಒಂದೇ ಒಂದು ಮಾತು ಹೇಳೋದು ಮರ್ತಿದ್ದೆ. ನಾನು ನಮ್ಮ ಮೋಹನ್ ಅವರು ಸಹಜವಾಗಿ ವಿದೇಶದಲ್ಲಿ, ಅವರು ಈಗ ಒಂದು 4-5 ದಿವಸದಲ್ಲಿ ಅಷ್ಟೇ ಬಂದವರು ಇಲ್ಲಿಗೆ. ಅವರು ವಿದೇಶದಲ್ಲಿ ಇದ್ದಿದ್ದರಿಂದ ಈ ಪುಸ್ತಕದ ಒಂದು ಅರ್ಥದಲ್ಲಿ ಸಂಪಾದನೆಯ ಹೊಣೆಯು ನನ್ನ ಮೇಲೆ ಬಿದ್ದಿತ್ತು. ಆಗ ನಾನು ಇದರ ವಿನ್ಯಾಸ ಹಾಗೂ ಇತ್ಯಾದಿಗಳನ್ನ ನಾನೇ ಕುರಿತು ಯೋಚಿಸಬೇಕಾಗಿದ್ದ. ಆದ್ರಿಂದ ನಾನು ಪುಸ್ತಕದ ಈ ಒಂದು ಇವತ್ತು ನಿಮಗೆ ಬರೋ ಪುಸ್ತಕದ ಮುಖಪುಟ ಏನಿದೆ, ಇದು ಹೇಗೆ ಮಾಡ್ಬೇಕಪ್ಪ ಅನ್ನೋದೊಂದು, ಅದು ಖಂಡಿತ ಸವಾಲಿನ ಕೆಲಸವೇ ಆಗಿರುತ್ತೆ. ನಾವು ಎಷ್ಟೇ ಪುಸ್ತಕ ಮಾಡಿದ್ರು ಪ್ರತಿಯೊಂದು ಪುಸ್ತಕವೂ ಹೊಸದೇ. ಆದರೆ ನಾನು ಒಂದು ಮಾತನ್ನ ಇವತ್ತು ಇಲ್ಲಿ ಹೇಳಬೇಕಾಗುತ್ತೆ. ಈ ಪುಸ್ತಕದ ಮುಖಪುಟ ವಿನ್ಯಾಸವನ್ನ ನಮ್ಮ ಮೋಹನ್ ಅವ್ರ ಮಗ ಆಕಾಶ್ ಮಾಡಿದ್ದಾನೆ. ನನಗೆ ಆಶ್ಚರ್ಯ ಆಯಿತು. ಅಂದರೆ ನಾವು ಪ್ರೊಫೆಷನಲ್ ಆಗೋ ಕೂಡ, ವೃತ್ತಿ ನಿರತರಾಗೋ ಕೂಡ ನನಗೆ ಬಿಟ್ಟಿದ್ರೆ ಇಷ್ಟು ಅದ್ಭುತವಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಮಾಡ್ತಿದ್ನೋ ಇಲ್ವೋ, ಇದ್ರ ಬಾರನ ನಮ್ಮ ಆಕಾಶ್
ಥ್ಯಾಂಕ್ಸ್ ಅಪ್ಪ. ನಮ್ಮ ಆಕಾಶು ನಮ್ಗೆ ಯಾವುದೇ ಶ್ರಮನೇ ಆಗಲಿಲ್ಲ. ಇದರಲ್ಲಿ ಒಂದೇ ಒಂದು ಬದಲಾವಣೆ, ಎಕ್ಸೆಪ್ಟ್ ಬೆನ್ನೋಡಿ ಬರ್ದಿದ್ದೇನೆ ಹೊರತು ನಾನು ಇನ್ನೇನು ಇದ್ರಲ್ಲಿ ಬದಲಾವಣೆ ಒಂದು ಚುಕ್ಕಿ ಸಹ ಬದಲಾವಣೆ ಮಾಡೋ ಅಷ್ಟಿಲ್ಲ. ಅಷ್ಟು ಚೆನ್ನಾಗಿ ಅವರ ಅಪ್ಪನ ಆಶಯವನ್ನು ಅರ್ಥ ಮಾಡಿಕೊಂಡು ಫೋನಲ್ಲಿ ಬೆಂಗಳೂರಿಂದ ಮಾಡಿಕೊಟ್ಟಿದ್ದಾನೆ. ಯುವ ಇಂಜಿನಿಯರ್, ಈಗ ಪದವಿ ಓದ್ತಾ ಇದ್ದಾನೆ ಅವನು. ಅವನಿಗೆ ನಮ್ಮ ಪ್ರಕಾಶನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳೋದನ್ನ ಸಂತೋಷದ ಬರದಲ್ಲಿ ಮಾಡ್ತಿದ್ದೆ. ಅದಕ್ಕೋಸ್ಕರ ಧನ್ಯವಾದಗಳು. ಈಗ ಶ್ರೀಯುತ ಕೃಷ್ಣಸ್ವಾಮಿ ಅವರಿಂದ 2 ಮಾತು. ಎಲ್ಲರಿಗೂ ನನ್ನ ನಮಸ್ಕಾರ. ಸ್ನೇಹಿತರೆ, ನಾನು ಒಂದೆರಡು ಮಾತಾಡಬೇಕು ಅಂತ ಬಯಸಿದೆ. ಅದಕ್ಕೆ ಮುಂಚೆ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ನಾವು ಮನುಷ್ಯರಾಗಿ ಹುಟ್ಟಿ ನಾವು ಬದುಕ್ತಾ ಇರೋ ರೀತಿ, ನಾವು ನಡೆದಾಡೋ ರೀತಿ ಎಲ್ಲ ಒಂದು ಕಲೆ ಆಗಿರಬೇಕು. ಆ ಕಲೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನನಗೆ ಬಹಳ ಆಸೆ. ಹಾಗಾಗಿ ನಾವೇನೇ ಮಾಡಿದ್ರು ಒಂದು ಕಲೆ ರೂಪದಲ್ಲಿದೆ ಚೆನ್ನ ಅಂತ. ಈ ಮೂಲಕ ತಮ್ಗೇನು ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಚಪ್ಪಾಳೆ ಹೊಡೆಯೋದು ಕೂಡ ಒಂದು ಕಲೆ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಚಪ್ಪಾಳೆ, ತಮ್ಮ ಕರತಾಳ ಬರಲಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಕರತಾಳ ಮುಖಾಂತರ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಬೇಕು. ತಾವು ದಯವಿಟ್ಟು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ತೀರಾ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತುಂಬ ಧನ್ಯವಾದಗಳು. ಈ ಒಂದು ಸುಂದರವಾದ ಸಂಜೆ, ತಂಪಾದ ವಾತಾವರಣ, ಈ ಸಭಾಂಗಣದಲ್ಲಿ ವಿಶೇಷವಾಗಿ ನಡೀತಾ ಇರತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ, ಒಂದು ವಿಭಿನ್ನ ಕಾರ್ಯಕ್ರಮ ಮಾಡಬೇಕು. ನಾವೆಲ್ಲರೂ ಒಂದೇ, ನಮ್ಮ ಕುಟುಂಬದವರು ಅಲ್ಲದೆ ನಾವು ಸ್ನೇಹಿತರಾಗ್ಲಿ, ನನಗೆ ಹೆಚ್ಚಿಗೆ ನನ್ನ ಓದಲಿಕ್ಕಾಗ್ಲಿ, ನನ್ನ ಕೆಲಸಕ್ಕೆ ನನಗೆ ಹೆಚ್ಚಿನ ಮಹತ್ವ ಕೊಟ್ಟು ಅವರೆಲ್ಲ ನನ್ನ ಬೆಂಬಲಕ್ಕೆ ನಿಂತು ನನ್ನ ದೂರದ ಯಾವುದೋ ದೇಶದಲ್ಲಿ ನನಗೆ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿಕೆ ಅವಕಾಶ ಮಾಡಿಕೊಂಡ ಎಷ್ಟು ಜನ ಸ್ನೇಹಿತರನ್ನ ನಾನು ಒಂದಿಗೂಡಿಸಿ ಅವರಿಗೆಲ್ಲ ನಾನು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಮನೋಭಾವನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಧನ್ಯ ಮಿಲನ ಅಂತ ಹೆಸರಿಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಧನ್ಯ ಮಿಲನ ಅಂತ ಹೆಸರಿಟ್ಟು ನೋಡಿ, ಎಲೆ ಮರೆ ಕಾಯಿ ಅಂತ ಕೂತಿದ್ದಾರೆ. ಯಾರವರು? ಯಾರು ಹೇಳಿ? ನಮ್ಮ ಮೋಹನನವರು, ಹೌದಾ? ಅವ್ರ ಎಲೆ ಮರೆ ಕಾಯಿ ಅಂತ ಕುಳಿತಿರೋದು ನೋಡಿದ್ರೆ, ಅವರು ನಾವೆಲ್ಲ ಸೇರಿ ಇಷ್ಟು ಜನಗಳನ್ನ ಸೇರಿಸಿ, ಸ್ನೇಹಿತರು, ಬಂಧು ಬಳಗ ಎಲ್ಲರನ್ನೂ ಸೇರಿಸಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕಲ್ವಾ? ದಯವಿಟ್ಟು ಚಪ್ಪಾಳೆ ಮುಖಾಂತರ ಅವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅನ್ನ ಹೇಳ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊ. ಮೋಹನ್ ರವರಂತಹ ಗುಣ ಎಲ್ಲರಿಗೂ ಮಾದರಿಯಾಗಲಿ ಮತ್ತು ಅವರ ಗುಣ ಎಲ್ಲರಲ್ಲೂ ಬೆಳೆಯಲಿ ಅಂತ ನಾವೆಲ್ಲರೂ ಆಶಿಸೋಣ. ಹೌದಾ? ಚಪ್ಪಾಳೆ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಕಡೆಯದಾಗಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸುದಿನ ಮರೆಯಲಾಗದ ಒಂದು ಶುಭ ದಿನ. ಈ ಸುದಿನ ಮರೆಯಲಾಗದ ಒಂದು ಶುಭ ದಿನ. ಹಿಂದೆ ಬಂದಿದೆ ಅವರ ಜನ್ಮದ ದಿನ. ಹಿಂದೆ ಬಂದಿದೆ ಅವರ ಜನ್ಮದ ದಿನ. ಎಲ್ಲರಿಗೂ ಮಾದರಿಯಾಗಿದೆ ನಿಮ್ಮ ಜೀವನ. ಎಲ್ಲರಿಗೂ ಮಾದರಿಯಾಗಿದೆ ನಿಮ್ಮ ಜೀವನ. ಎಂದೆಂದಿಗೂ ಸುಖಮಯವಾಗಿ ಸಾಗಲಿ ನಿಮ್ಮ ಬಾಳ ಪಯಣ. ಎಂದೆಂದಿಗೂ ಸುಖಮಯವಾಗಿ ಸಾಗಲಿ ನಿಮ್ಮ ಬಾಳ ಪಯಣ. ನಿಮ್ಮಿಂದ ನಮಗೂ ಒದಗಿ ಬಂದಿದೆ ಈ ಧನ್ಯ ಮಿಲನ. ನಿಮ್ಮಿಂದ ನಮಗೂ ಒದಗಿ ಬಂದಿದೆ ಈ ಧನ್ಯ ಮಿಲನ. ಇದಕ್ಕೆಲ್ಲ ಕಾರಣಕರ್ತರೆ ಯಾರು? ಜೋರಾಗಿ ಹೇಳಿ. ಈ ನಮ್ಮ ಮೋಹನ. ಎಸ್, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಧನ್ಯವಾದಗಳು ಶ್ರೀಯುತ ಕೃಷ್ಣಸ್ವಾಮಿಯವರಿಗೆ. ಈಗ ಕಾರ್ಯಕ್ರಮದ ವಂದನಾರ್ಪಣೆ ಸಮಯ. ಪಯಣ ಪುಸ್ತಕದ ಲೋಕಾರ್ಪಣೆಗೆ ಸಾಕ್ಷಿಯಾಗಿ ಇಲ್ಲಿ ನೆರೆದಿರುವ ಶ್ರೀಯುತ ಮೋಹನ್ ರವರ ಎಲ್ಲ ಸಹ ಪ್ರಯಾಣಿಕರಿಗೂ ಅನಂತ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ವತ್ಸಲಾ ಜಗನ್ನಾಥ್ ರವರಿಗೆ ಅನಂತ ಧನ್ಯವಾದಗಳು. ಚೀನಾದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಶೇಷ ಅತಿಥಿ ಶ್ರೀಯುತ ಕೆನ್ಜೂರ್ ಅವರಿಗೆ ಧನ್ಯವಾದಗಳು. We are very thankful to Mr. Kenzu.
ಕನಸಿನ ಗೊಂಬೆಯಾದ ಇಂದಿನ ಕಾರ್ಯಕ್ರಮವು ಸಾಕಾರಗೊಳ್ಳಲು ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನವಿತ್ತು ಅದಕ್ಕೆ ಜೀವ ತುಂಬಿ ನಿಮ್ಮೆದುರು ಪ್ರಸ್ತುತಪಡಿಸಲು ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಬಿಡುವು ಮಾಡಿಕೊಂಡು ಶ್ರಮಿಸುವುದಲ್ಲದೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ ಹಿರಿಯ ಚೇತನ ಶ್ರೀಯುತ ಶ್ರೀಕಂಠಗುಂಡಪ್ಪರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪುಸ್ತಕದ ಪ್ರಕಾಶನದ ಜವಾಬ್ದಾರಿಯನ್ನು ಹೊತ್ತು ಸಮಯಕ್ಕೆ ಸರಿಯಾಗಿ ಯಾವುದೇ ಚ್ಯುತಿ ಇಲ್ಲದೆ ಬಲು ನಾಜೂಕಿನಿಂದ ನೆರವೇರಿಸುವುದಲ್ಲದೆ ಇಂದಿನ ಪುಸ್ತಕದ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸಂಸ್ಕೃತಿ ಪ್ರಕಾಶನದ ಮಾಲೀಕರಾದ ಶ್ರೀಯುತ ಸುಬ್ರಹ್ಮಣ್ಯರವರಿಗೆ ಅನಂತ ಧನ್ಯವಾದಗಳು. ವೃಂದಕ್ಕೆ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಎರಡನೇ ಘಟ್ಟವಾದ ಧನ್ಯ ಮಿಲನ. ಸಹ ಪ್ರಯಾಣಿಕರೆಲ್ಲರನ್ನು ಈಗ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ಪರಿಚಯ ಮಾಡಿಸಿಕೊಡುವ ಶುಭ ಸಮಯ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಹಾಗೂ ಅತಿಥಿ ದೇವೋ ಭವ ಎನ್ನುವಂತೆ ಮೊದಲಿಗೆ ಮೋಹನ್ ರವರ ತಾಯಿ ಶ್ರೀಮತಿ ಮೀನಾಕ್ಷಮ್ಮ ಹಾಗೂ ತಂದೆ ಶ್ರೀಯುತ ಶಿವಶಂಕರ್ ಅವರನ್ನು ವೇದಿಕೆಗೆ ಸ್ವಾಗತಿಸಲು ಇಚ್ಛಿಸುತ್ತೇವೆ. ಬರೀ ಮುಖದ ಕಡೆ ಗಮನ ಕೊಡಬೇಡ, ಏಕೆಂದರೆ ಮುಖಕ್ಕೆ ಸಿಂಗಾರ ಮಾಡಿರುವುದರಿಂದ ನಿಜವಾದ ಬಣ್ಣ ತಿಳಿಯುವುದಿಲ್ಲ. ಯಾವಾಗಲೂ ಹೆಣ್ಣಿನ ಕೈ ಹಾಗೂ ಪಾದಗಳನ್ನು ಗಮನಿಸು ಎಂಬ ಕಿವಿ ಮಾತನ್ನು ಇವರು ಮದುವೆ ಮಾಡಿಕೊಳ್ಳಲು ಪ್ರಾಪ್ತ ವಯಸ್ಕರಾಗಿದ್ದಾಗ ಹೇಳಿದ ತೀರ್ಥರೂಪಗಳಾದ ಇವರ ಚಿಕ್ಕಪ್ಪ ಶ್ರೀಯುತ ರಾಜಶೇಖರ್ ಅವರು ವೇದಿಕೆಗೆ ಬರಬೇಕೆಂದು ಮನವಿ. ಮೋಹನ್ ರವರ ವ್ಯಾಸಂಗಕ್ಕೆ ಭದ್ರವಾದ ಬುನಾದಿಯನ್ನು ಶಿಶು ವಿಹಾರದಿಂದ 7ನೇ ತರಗತಿಯವರೆಗೆ ಹಾಕಿಕೊಟ್ಟ ಇವರ ನೆಚ್ಚಿನ ಉಪಾಧ್ಯಾಯಿನಿಯರಾದ ಶ್ರೀಮತಿ ಚಿನ್ನಮ್ಮನವರನ್ನು ವಿನಮ್ರತೆಯಿಂದ ವೇದಿಕೆಗೆ ಆಹ್ವಾನಿಸುತ್ತೇವೆ.
ನೌಕರಿಯ ಹಾಗೂ ಜೀವನದ ನಡುವಿನ ಏರಿಳಿತಗಳನ್ನು ಸಮವಾಗಿ ನಿಭಾಯಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶಿಯಾಗಿದ್ದು, ಇವರು ಬರೆದ ಪಯಣ ಬರವಣಿಗೆಯನ್ನು ತಿದ್ದಲು ಕಷ್ಟಪಟ್ಟ ಶ್ರೀಯುತ ರಮೇಶ್ ಮುತ್ತೂರ್ರವರನ್ನು ವೇದಿಕೆಗೆ ಆಹ್ವಾನಿಸಲು ಹೆಮ್ಮೆ ಪಡುತ್ತೇವೆ. ಕಿರ್ಲೋಸ್ಕರ್ನಲ್ಲಿನ ಖರೀದಿ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಮಯದಲ್ಲಿ ಒಮ್ಮೆ ಅತೀವ ಕೆಲಸದ ಒತ್ತಡ ಎದುರಿಸುತ್ತಿದ್ದಾಗ ಕಾಕತಾಳೀಯವೆಂಬಂತೆ ಮನೆಯಲ್ಲೂ ಸಾಂಸಾರಿಕ ಒತ್ತಡ ಜೊತೆಗೂಡಿ ಎರಡನ್ನು ನಿಭಾಯಿಸಲಾಗದೆ ಎದೆಗುಂದಿ ತಬ್ಬಿಬ್ಬಾಗಿದ್ದ ಇವರಿಗೆ ಹಿರಿಯ ಅಣ್ಣನಂತೆ ಸಮಯಕ್ಕೆ ಸರಿಯಾಗಿ ಅಪಾಯದಿಂದ ಪಾರಾಗುವ ಮಾರ್ಗ ಸೂಚಿಸಿದ್ದ ಶ್ರೀಯುತ KR ಮುರಳೀಧರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತೇವೆ. ಕಿರ್ಲೋಸ್ಕರ್ನ ವಿದ್ಯುತ್ ಮೇಲ್ವಿಚಾರಣಾ ವಿಭಾಗದಲ್ಲಿ ಸಹೋದ್ಯೋಗಿಯಾಗಿದ್ದು ಅಲ್ಲಿನ ಆಗುಹೋಗುಗಳ ಪರಿಚಯ ಮಾಡಿಸಿ ಕೆಲಸ ನಿಭಾಯಿಸುವ ತಂತ್ರ ಕಲಿಸಿದ ಸಹೋದರ ಶ್ರೀಯುತ ತಿರುಮಲೇಶ್ ರವರನ್ನು ವೇದಿಕೆಗೆ ಆಗಮಿಸಲು ಇಚ್ಛಿಸುತ್ತೇವೆ. ಕಿರ್ಲೋಸ್ಕರ್ನಲ್ಲಿ 1 ವರ್ಷದ ತರಬೇತಿ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾಗ ಇವರು ಕಷ್ಟಪಟ್ಟು 6 ತಿಂಗಳ ಟ್ರೈನಿಂಗ್ ಎಕ್ಸ್ಟೆನ್ಷನ್ ಅವಕಾಶವನ್ನು ಗಿಟ್ಟಿಸಿಕೊಟ್ಟಾಗ ಅದನ್ನು ತಿರಸ್ಕರಿಸಿ ಸೇಡು ತೀರಿಸಿಕೊಳ್ಳಲೋ ಎಂಬಂತೆ ಇವರನ್ನು ಪರದೇಶಿ ಮಾಡಿದ ಶ್ರೀಯುತ ವಿದ್ಯಾರಣ್ಯರವರು ವೇದಿಕೆಗೆ ಬರಬೇಕೆಂದು ಮನವಿ. ಕಿರ್ಲೋಸ್ಕರ್ನಲ್ಲಿ ತರಬೇತಿ ಅವಧಿಯಲ್ಲಿದ್ದಾಗ ಪ್ರೇಮಲೋಕ ಚಲನಚಿತ್ರವನ್ನು 20ಕ್ಕೂ ಹೆಚ್ಚು ಬಾರಿ ವೀಕ್ಷಿಸಲು ಮೋಹನ್ ರವರ ಜೊತೆಯಾಗಿದ್ದವರು ಈ ಮಹಾನುಭಾವ. ರಾಷ್ಟ್ರೀಯ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶವಿತ್ತ ಶ್ರೀಯುತ ಸುಂದರ್ರಾಜ್ ಮುರಳೀಧರನ್ ಅವರನ್ನು ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತೇವೆ. ತೈವಾನಿ ಒಡೆತನದ ಕಾರ್ಖಾನೆಯಲ್ಲಿ ಉದ್ಯೋಗ ಮಾಡುತ್ತಿದ್ದಾಗ ಇವರಿಗೆ ಆ ದೇಶದಲ್ಲಿ 32 ಕಾರ್ಖಾನೆಗಳನ್ನು ಹೊಂದಿ ಬೃಹದಾಕಾರವಾಗಿ ಬೆಳೆದಿರುವ ಶ್ನೈಡರ್ ಎಲೆಕ್ಟ್ರಿಕಲ್ಸ್ನಲ್ಲಿ ಸೇವೆ ಸಲ್ಲಿಸಲು ಸುವರ್ಣಾವಕಾಶವನ್ನು ಒದಗಿಸಿದ್ದ ಶ್ರೀ ನಾಗೇಂದ್ರನಾಥ್ ಶಂಕರಪ್ಪರವರನ್ನು ಆದರದಿಂದ ವೇದಿಕೆಗೆ ಬರಮಾಡಿಕೊಳ್ಳಲು ಬಯಸುತ್ತೇವೆ. ಚೀನಾದಲ್ಲಿ ಇವರಿಬ್ಬರು ಸುಮಾರು 2 ವರ್ಷಗಳು ಒಟ್ಟಿಗೆ ಸೌಹಾರ್ದಯುತವಾದ ಜೀವನ ನಡೆಸಿ ಇಲ್ಲಿ ತಾವ್ಯಾರೂ ತಪ್ಪು ಭಾವಿಸಬಾರದು. ಮುರಳಿ ಅವರು ನಾನು ಒಂದು 18 ವರ್ಷದಿಂದ ದೇಶೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾಗ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವನ್ನು ಕೊಟ್ಟವರು. ಫಿಲಿಪೀನ್ಸ್ಗೆ ನನ್ನ ಸೆಲೆಕ್ಟ್ ಮಾಡಿ, ಇನ್ಫ್ಯಾಕ್ಟ್ ವಿದ್ಯಾರಣ್ಯ ಏನೋ ಒಂದಿನ ಫೋನ್ ಮಾಡಿಬಿಟ್ಟು ಮುರಳಿ ಅನ್ನೋರು ಫಿಲಿಪೀನ್ಸ್ APCನಲ್ಲಿ ಕೆಲಸ ಪರ್ಚೇಸ್ಗೆ ಇದೆ, ಅಲ್ಲಿಗೆ ನಿನ್ನ ಇಂಟರ್ವ್ಯೂ ಮಾಡಬೇಕಂತೆ ಅಂತ. ಬರೀ ಈ ದೇಶೀಯ ಕಂಪನಿಗಳಲ್ಲಿ ಕೆಲಸ ಮಾಡಿದ ನನಗೆ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡೋ ಯೋಗ್ಯತೆ ಇದೆಯಾ ಅಂತ ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಅದೇನು ಕಾಲ ಕೂಡ ಬಂದಿತ್ತೋ ಗೊತ್ತಿಲ್ಲ. ಸೊ ಕಡೆಗೆ ಮುರಳಿಯವ್ರು ನನ್ನ ಸೆಲೆಕ್ಟ್ ಮಾಡಿ ಫಿಲಿಪೀನ್ಸಿಗೆ ಕರ್ಕೊಂಡು ಇವತ್ತು 10 ವರ್ಷ ಪರದೇಶಿ ಮಾಡಿಟ್ಟಿದ್ದಾರೆ. ಧನ್ಯವಾದ. I want to
well in this. Sorry, I'll speak in English. So I'm not sure whether I did the right job taking him to Philippines and China, because probably he would have become a bigger writer than what he is today. So you did wrong. So anyway, I wish him all the best, and I really appreciate. He's a very good friend of mine, and he really helped us more than me taking him there. But he really helped us, and he proved to Philippines and in China that what somebody from India, remote corner of India, can do to the company. So I wish him all the best and many more success. So call us more time so we can come, write more books. Right. Thank you. ನಾವು ಮೋಹನ್ ಹಾಗೂ ನಾಗೇಂದ್ರನಾಥ್ ಶಂಕರಪ್ಪ ಅವರ ಸೌಹಾರ್ದಯುತ ಜೀವನದ ಬಗ್ಗೆ ಮಾತನಾಡ್ತಿದ್ವಿ. ಅಂದ್ರೆ ಅವರು ಒಂದೇ ಮನೆಯಲ್ಲಿದ್ದು ಒಟ್ಟಿಗೆ ಅಡುಗೆ ಮಾಡಿಕೊಂಡು ಸಂತೋಷದಿಂದ ಇದ್ದುದನ್ನು ಕಂಡು ತಮ್ಮಗಳ ಪತ್ನಿಯರಿಂದ ಆಕ್ಷೇಪಣೆ ಎದುರಿಸುತ್ತಿದ್ದರು. ನನ್ನ ಹೆಸರೇ ನಾಗೇಂದ್ರನಾಥ್ ಅಂತ ಹೇಳಿ. ಹೌದು, ಈಗ ಇವ್ರು ಪರಿಚಯ ಮಾಡಿಕೊಟ್ಟಂಗೆ ನಾವು ಒಂದೇ ಮನೇಲಿ ಇರ್ತಾ ಇದ್ವಿ. ಇವತ್ತಷ್ಟೇ ಮಾತಾಡಿದ್ವಿ, ನಾವು ತುಂಬ ಚೆನ್ನಾಗೂ ಇದ್ವಿ ಅಂತ. ಇನ್ನೊಂದು ಅಂಶ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂದರೆ, ಮಾತಾಡ್ತಾ ಹೇಳಿದರು ಗುಂಡಪ್ಪನವರು, ಆಮೇಲೆ ಸುಬ್ರಹ್ಮಣ್ಯ ಅವರು, ಅವ್ರದ್ದು ಪಾಸಿಟಿವ್ ಥಿಂಕಿಂಗ್ ಅಂತ. ನಾನೊಂದೊಂದು ರಿಯಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಬೇಕು. ನಾವು 15ನೇ ಫ್ಲೋರ್ನಲ್ಲಿ ಇರ್ತಾ ಇದ್ವಿ ಚೈನಾದಲ್ಲಿ, ಇಬ್ಬರು ಒಂದೇ ಮನೇಲಿ. ರಾತ್ರಿ ಸುಮಾರು 10-10:15 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಒಂದು ಲಘು ಭೂಕಂಪನ ಆಯಿತು. ನಮ್ಮ ಸೋಫಾ ಸೆಟ್ ಸ್ವಲ್ಪ ಹಿಂದೆ ಮುಂದೆ ಹೋಗಿ ಬಂತು. ನಮ್ಗೆ ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ. ಸರಿ ಅಂಥೇಳಿ ನಾವಿಬ್ರು ಎಲ್ಲ ಸ್ವಲ್ಪ ಕೂಗಾಟಗಳು ಕೇಳ್ತು. ನಾವಿಬ್ರು ಕೆಳಗೆ ಓಡಿ ಬಂದ್ವಿ, ಲಿಫ್ಟಲ್ಲಿ ಬಂದು ಕೆಳಗೆ ಇಳಿದು ಬಂದ್ವಿ. ಆವಾಗ ನಮಗೆಲ್ಲ ನಮ್ಮ ಫ್ಯಾಮಿಲಿಗಳ ವಿಚಾರ, ಇಲ್ಲಿರ್ತಾವ ಕುಟುಂಬಗಳ ವಿಚಾರ ಬಗ್ಗೆ ಯೋಚನೆ ಬಂತು. ಅವಾಗ ಮೋಹನ್ ಹೀಗಾಗ್ತಾ ಇದೆಯಲ್ಲ ಮೋಹನ್, ಏನಂದ್ರೆ ಅವ್ರು ತುಂಬಾ ಕಾಮಾಗಿದ್ರು. ಏನಾಗುತ್ತೋ ಅದು ತಪ್ಸಕ್ಕಾಗಲ್ಲ, ಯಾಕೆ ಯೋಚನೆ ಮಾಡ್ತೀರಿ, ಬನ್ನಿ ಮತ್ತೆ ಮೇಲೆ ಹೋಗೋಣ ಅಂದ್ರು. ಅಂತ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರೋಂಥ ವ್ಯಕ್ತಿ. ಈಗ ಮುರಳಿ ಅವ್ರು ಹೇಳಿದ ಹಾಗೆ ಅವರ ಒಂದು ಸಾಹಿತ್ಯದ ಮೇಲೆ ಅವರ ಹಿಡಿತ ತುಂಬ ಚೆನ್ನಾಗಿದೆ. ಹಾಗಾಗಿ ಅವರು ಅದರಲ್ಲಿ ಮುಂದೆ ಹೋಗೋದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಅವರ ಒಂದು ಅನುಭವಗಳನ್ನು ಹಂಚಿಕೊಳ್ಳೋದ್ರಲ್ಲಿ ತುಂಬ ಒಂದು ಅರ್ಥ ಇದೆ ಅಂತ ಅನ್ಸುತ್ತೆ. ಒಳ್ಳೇದಾಗಲಿ ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಚೀನಾದಲ್ಲಿನ ಶ್ನೈಡರ್ ಎಲೆಕ್ಟ್ರಿಕ್ ಕಾರ್ಖಾನೆ ವ್ಯಾವಹಾರಿಕ ಸಂಬಂಧ ಉಂಟಾದ ಪರಿಚಯ, ಕ್ರಮೇಣ ಇವರ ಹಿತೈಷಿಯಾಗಿ ಮಾರ್ಪಟ್ಟ ಶ್ರೀಯುತ ರಘುನಾಥ್. ಹುರಿಗಟ್ಟಿದ ದೇಹದಾಢ್ಯದಿಂದ ಸ್ಟೀಲ್ ಬಾಡಿ ಎಂದೇ ಹೆಸರುವಾಸಿಯಾಗಿದ್ದು, ಒಮ್ಮೆ SD ಬೈಕ್ನಲ್ಲಿ ಆಕ್ಸಿಡೆಂಟ್ ಮಾಡಿಕೊಂಡು ಪ್ಲಾಸ್ಟಿಕ್ ಬಾಡಿಯಾದ ನಂದಕುಮಾರ್. ನಮ್ಮೊಬ್ಬ ಸ್ನೇಹಿತ ಜೊತೆಗೆ ಹೆಚ್ಚು ಕಡಿಮೆ ಒಂದೇ ಹೈಟಲ್ಲಿ ಒಂದೇ ಥರ ಇದ್ದಿದ್ದು ನೋಡಿದ್ದೀವಿ. ಸಡನ್ ಆಗಿ ಒಬ್ಬರು ಬೆಳೀತಾರೆ ಅಂತ ಅನ್ನೋದು ಇವತ್ತು ಗೊತ್ತಾಯ್ತು ನನಗೆ. ಅವನನ್ನ ಈ ಸ್ಟೇಜ್ ಮೇಲೆ ನೋಡಿದಾಗ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಅನ್ನಿಸ್ಬಿಡ್ತು ನಮ್ಮೆಲ್ಲರಿಗಿಂತ. ಕಾರಣ ಅವನು ಬಹಳ ವಿನಯವಂತ. ಅವನ ಹತ್ರ ಏನೋ ಒಂದು ಅಟ್ರಾಕ್ಷನ್ ಇದೆ ಅಂತ. ಅವನು ಕರೆದಾಗ ನಾವು ಬರಬೇಕೋ ಬರಬಾರ್ದೋ ಅನ್ನೋಂಥ ವಿಚಾರ ಕೂಡ ಮಾಡಲಿಲ್ಲ, ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು. ಕಾರಣ ನಮ್ಮ ಸ್ನೇಹ, ಅಷ್ಟು ವರ್ಷದ ಹಳೆ ಸ್ನೇಹ. ಅವನ ಪುಸ್ತಕದಲ್ಲಿ ಏನು ಬರೆದಿದ್ದಾನೆ ಅಂತ ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ. ಆದರೆ ಕೆಲವೊಂದು ವಿಚಾರಗಳು ನಾವು ಒಟ್ಟೊಟ್ಟಿಗೆ ಬೆಳೀತಾ, ಅಂದರೆ ಮೊದಲೇ ನಮ್ಮ ಕರಿಯರ್ ಸ್ಟಾರ್ಟ್ ಮಾಡಿ 87ರಲ್ಲಿ, ಅದಾದ ನಂತರ ಮುಂದುವರೆದಿದ್ದು ನಮ್ಮ ಈ ಸ್ನೇಹ ಮಧ್ಯ ಒಂದ್ಸಲಿ ಕಟ್ಟಾಗಿತ್ತು. ಕಾರಣ ಅವನು ಚೈನಾ ಹೊಟ್ಟೋದ. ಏನಪ್ಪ ಚೈನಾ ಹೊಟ್ಟೋದ, ನಮ್ಮನ್ನೆಲ್ಲ ಮರ್ತು ಬಿಟ್ನ ಅಂತ. ಆದರೆ ಮರೆಯಲ್ಲ ಅನ್ನೋಂಥ ಧೈರ್ಯ ನಮಗಿತ್ತು.
ಸಡನ್ ಆಗಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಬಂದ, ಏನೋ ಬಾರೋ ಒಂದ್ಸಲಿ ಮಾತಾಡೋಣ ಅಂತ. ನಾವೆಲ್ಲ ಕುತ್ಕೊಂಡು ಲಾಲ್ ಬಾಗಲ್ಲಿ ಮಾತಾಡೋಕೆ ಶುರು ಮಾಡಿದ್ವಿ. ತಂದೆಯ ಸಹೋದ್ಯೋಗಿಗಳಾಗಿದ್ದು ನಮ್ಮ ಕುಟುಂಬದ ಹಿತೈಷಿಗಳಾದ ಸಿಂಗ್ ಅಂಕಲ್ ವೇದಿಕೆಗೆ ಬರಬೇಕೆಂದು ಮನವಿ. ಹಾಗೆ ತಂದೆಯ ಹಿರಿಯ ಅಣ್ಣನಂತಿದ್ದು ಸಹೋದ್ಯೋಗಿಯಲ್ಲದೆ ನಮ್ಮ ಕುಟುಂಬಕ್ಕೆ ಹಿತೈಷಿಗಳಾದ ಮರಿಸ್ವಾಮಿಯವರು ವೇದಿಕೆಗೆ ಬರಬೇಕೆಂದು ಮನವಿ. ಇತ್ತೀಚೆಗಷ್ಟೇ ನನಗೆ ಪರಿಚಯವಾದ ಶ್ರೀಯುತ ರುದ್ರಪ್ಪ ಮಹಾನ್ ಚೇತನ, ಈಗ ಅವರ ವಯಸ್ಸು 84 ಮೀರಿದೆ. ನಾನು 27ನೇ ತಾರೀಕು ಭಾರತಕ್ಕೆ ಬಂದಾಗ ನನ್ನ ಹಿತೈಷಿಯಾದ ರಘುನಾಥರವರೊಂದಿಗೆ ಹಟ್ಟಿ ಅಂಗಡಿಗೆ ಹೋಗಿದ್ದೆ. ಹಟ್ಟಿ ಅಂಗಡಿಗೆ ಹೋಗಬೇಕಾದಾಗ ಸನ್ಮಾನ್ಯ ರುದ್ರಪ್ಪನವರು ನನ್ನೊಟ್ಟಿಗೆ ಬಂದಿದ್ರು. ಇಂಥ ಇಳಿ ವಯಸ್ಸಿನಲ್ಲೂ ಅವರ ಚಟುವಟಿಕೆಗಳನ್ನು ಗಮನಿಸ್ತಿದ್ರೆ ನಮಗೆಲ್ಲ ಅವಮಾನ ಅಂತ ಅನ್ಸುತ್ತೆ. ಸೊ ಐ ವುಡ್ ಹ್ಯಾವ್ ಆನರ್ ಟು ಇನ್ವೈಟ್ ಶ್ರೀ ರುದ್ರಪ್ಪ ಆನ್ ಡಯಾಸ್. ಇವರ ಮಗನಾದ ಆಕಾಶ್ನ ಕಾಲೇಜು ವ್ಯಾಸಂಗದ ಅವಧಿಯಲ್ಲಿ ಆತನ ಪೋಷಕರ ಸ್ಥಾನವನ್ನು ಅಲಂಕರಿಸಿ 3 ವರ್ಷ ತನ್ನ ಮನೆಯಲ್ಲಿರಿಸಿಕೊಂಡು ಸ್ವಂತ ಮಗನಿಗಿಂತ ಮಿಗಿಲಾಗಿ ಆದರಿಸುತ್ತಾ ಪ್ರೀತಿ, ವಾತ್ಸಲ್ಯ ಹಾಗೂ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಾ ಯಶಸ್ವಿಯಾಗಿ ಆತನ ವಿದ್ಯಾಭ್ಯಾಸವನ್ನು ಪೂರೈಸಲು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಹಸ್ತ ಚಾಚಿದ್ದ ಶ್ರೀಮತಿ ಶೋಭಾ ಹಾಗೂ ಶ್ರೀಯುತ ಭಾಸ್ಕರ್ ರವರನ್ನು ವೇದಿಕೆಗೆ ಬರಲು ಮನವಿ. ಬಹು ಮುಖ್ಯವಾದ ಘಟ್ಟಕ್ಕೆ ಬರೋಣ. ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು ಎನ್ನುವ ದಾಸವಾಣಿಯಂತೆ ನನ್ನ ಸರ್ವತೋಮುಖವಾದ ಬೆಳವಣಿಗೆಯನ್ನು ಸನಿಹದಲ್ಲಿದ್ದುಕೊಂಡು ಸೂಕ್ಷ್ಮವಾಗಿ ಗಮನಿಸುತ್ತಾ ನನ್ನ ಬೇಕು ಬೇಡಗಳ ಮೇಲಿನ ಹಿಡಿತ ಹಾಗೂ ಏರುಪೇರುಗಳಿಂದ ಕೂಡಿರುವ ಜೀವನ ಹಾದಿಯಲ್ಲಿ ಅಡ್ಡಾದಿಡ್ಡಿ ಹಾಯದೆ ನೇರ ಹಾದಿಯಲ್ಲೂ ಸಾಗಲು ನೆರವಾದ ನನ್ನ ಮಿತ್ರವರ್ಗ ಹಾಗೂ ಹಿತೈಷಿ ಬಂಧುಗಳನ್ನು ಈಗ ಈ ವೇದಿಕೆಯ ಮೂಲಕ ತಮಗೆಲ್ಲ ಪರಿಚಯಿಸಲು ನನಗೆ ಹೆಮ್ಮೆ ಎನಿಸುತ್ತದೆ. ಮಿತ್ರವರ್ಗದಲ್ಲಿದ್ದ ಸ್ನೇಹದ ಸಲುಗೆಯ ಮೇರೆಗೆ ನಾವುಗಳು ಆಗ ಬಳಸುತ್ತಿದ್ದ ಅಡ್ಡನಾಮಗಳೊಂದಿಗೆ ನನ್ನ ಮಿತ್ರವರ್ಗವನ್ನು ವೇದಿಕೆಗೆ ಆಹ್ವಾನಿಸಲು ನಾನು ಬಯಸುತ್ತೇನೆ. ಹಾಗಾಗಿ ಯಾರೂ ಅನ್ಯಥಾ ಭಾವಿಸಬಾರದೆಂದು ಸವಿನಯ ಮನವಿ. ಇಂತಿ ನಿಮ್ಮ KM. ನಡೆದಾಡುವ ವಿಶ್ವಕೋಶ ಉರುಫ್ ಡಾಕ್ಟರ್ ಕುಳ್ಳಿ ಉರುಫ್ ರಮೇಶ್. ನೇರ ದಿಟ್ಟ ನಿರಂತರಕ್ಕೆ ಹೆಸರುವಾಸಿಯಾದ ನಾಯಕ ಉರುಫ್ ಚಂದ್ರಶೇಖರ್. ಏನೇ ಬಂದರೂ ಎದುರಿಸಿ ನಿಲ್ಲುವ ಗೊಬ್ಲಿ ಮುಳ್ಳಿನಂತೆ ಗಟ್ಟಿಮುಟ್ಟಾದ ಗೊಬ್ಲಿ ಉರುಫ್ ರಮೇಶ್.
ಇವರ ಕಂಪ್ಯೂಟರ್ ಜ್ಞಾನಾಭಿವೃದ್ಧಿಗೆ ಸಹಾಯ ಮಾಡಿದ್ದ ಸಂಕಟಗಿರಿ ಅಲ್ಲ ವೆಂಕಟಗಿರಿ ಹೆಗ್ಗಡೆ. ಇವರು ಪರದೇಶಿಯಾದಾಗಿಲಿನಿಂದ ಇವರ ಮಡದಿ ಮಗನ ಯೋಗಕ್ಷೇಮವನ್ನು ನಿಯತ ಕಾಲಕ್ಕೆ ವಿಚಾರಿಸುತ್ತಿರುವ ಶ್ರೀಮಾನ್ ಸತೀಶ್ ಕೆ ಬಂಡೆ ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಸತೀಶ್ ಕೆ ಬಂಡೆ ಅವರನ್ನು ವೇದಿಕೆಗೆ ಸ್ವಾಗತಿಸಲು ಇಚ್ಛಿಸುತ್ತೇವೆ. ಡುಮ್ಮಾ ಎಂಬ ಅಡ್ಡ ಹೆಸರಿನ ಅನ್ವರ್ಥತೆಯನ್ನು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿರುವ ಲಕ್ಷ್ಮೀನಾರಾಯಣ. ಪಾಟೀಲ್ ಬಂದಿದ್ದಾರೆ. ಇನ್ಯಾರು ಬಂದಿಲ್ಲ, ಇನ್ನೇನು ಹಾಕಿಲ್ಲ, ಬಂದಿಲ್ಲ ಅಂತ ಅರ್ಥ. ನಂದಿನಿ ಅವ್ರ ಹೆಸರು ಹೇಳ್ಬಿಡಿ, ಇನ್ನೊಂದು ಚೇರ್ ಹಾಕ್ಬಿಡ್ಲಿ ಇವರು. ಹಾಕ್ರಿ ಇನ್ನೊಂದು ಚೇರ್. ಅದು ಬಿಟ್ರೆ ಇನ್ಯಾರು ಪಾಟೀಲ್ ಇನ್ನೊಂದು ಚೇರ್ ಹಾಕ್ರಿ. ಸ್ನೇಹಿತರ ಬಳಗದಲ್ಲಿ ಅಣ್ಣನಂತಿದ್ದು ಎಲ್ಲರನ್ನು ಹತೋಟಿಗೆ ತರುತ್ತಿದ್ದ ಮೀಸೆ ಉರೂಫ್ ಪಾಟೀಲ್. ನೀನು ಬರ್ಕೊಳ್ಳೋದು ಯಾರು? ಮೋಹನ್ ಅವರ ತಂದೆ ತಾಯಿಯವರಿಗೆ ಮತ್ತು ಅವರ ಕುಟುಂಬದವರಿಗೆ ನನ್ನ ಕುಟುಂಬದ ಪರವಾಗಿ ಅವರು ಹೀಗೆ ಮಿಲನ ಧನ್ಯ ಮಿಲನ ಆಗಿರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ. ದಾನಗಳಲ್ಲಿ ಮಹಾದಾನವೆನಿಸಿದ ವಿದ್ಯಾದಾನವನ್ನು ತನ್ನ ಕೈಂಕರ್ಯವಾಗಿ ತೊಡಗಿಸಿಕೊಂಡಿರುವ ಎಂ ಮಂಜುನಾಥ್ ವೇದಿಕೆಗೆ ಬರಬೇಕೆಂದು ಮನವಿ. ಕಿರ್ಲೋಸ್ಕರ್ನಲ್ಲಿ ನಾನು ವಿದ್ಯುತ್ ಶಕ್ತಿ ವಿಭಾಗದಲ್ಲಿ ಮೇಲ್ವಿಚಾರಣಾ ವಿಭಾಗವನ್ನು ನಿರ್ವಹಿಸುತ್ತಿದ್ದಾಗ ನನ್ನ ಜೊತೆಯಾಗಿ ಸಹೋದ್ಯೋಗಿಯಾಗಿದ್ದ ಶ್ರೀನಿವಾಸ್ ಉರೂಫ್ ನೀನೇ ಬಂದೇಳ ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಡ್ರಾಫ್ಟ್ಸ್ಮನ್ ಆಗಿದ್ದರೂ ಕಂಪ್ಯೂಟರ್ ಅಲ್ಲಿ ಅತೀವ ಆಸಕ್ತಿ ತೋರಿಸಿ ಸಿಸ್ಟಮ್ ಮ್ಯಾನೇಜರ್ SM ಎಂಬ ಅಡ್ಡನಾಮವನ್ನು ಪಡೆದ ಲೋಕನಾಥ್ ಪ್ರಸಾದ್. ಸುಂದರವನದಲ್ಲಿ ಇವರು ಕುರುಡನಂತೆ ತಡವರಿಸಿ ಅಡ್ಡಾಡುತ್ತಿದ್ದಾಗ ಇವರ ಎರಡು ಕಣ್ಣುಗಳಂತೆ ಪರಕಾಯ ಪ್ರವೇಶ ಮಾಡಿ ದೃಷ್ಟಿ ಭಾಗ್ಯ ಕೊಟ್ಟು ವ್ಯಾಸಂಗವನದ ಸೌಂದರ್ಯವೆಲ್ಲವನ್ನು ಸವಿಯುವಂತೆ ಮಾಡಿದ ಶ್ರೀಯುತ ಶೇಷಗಿರಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಜುಕೇಶನಲ್ ಟೂರ್ ಎಂಬ ನೆಪದಲ್ಲಿ ಅಖಂಡ ಭಾರತವನ್ನು ಸುತ್ತಿ ಬರುವ ಕೈಗೆಟುಕದ ಗಗನ ಕುಸುಮವನ್ನು ನಿರಾಯಾಸವಾಗಿ ಮೋಹನ್ ರವರ ಅಂಗೈಲಿಟ್ಟವರು.
ಮೋಹನ್ ರವರ ತಂದೆ ಶ್ರೀಯುತ ಶಿವಶಂಕರ್ ಅವರ ಸ್ನೇಹಿತ ಶಾಂತೂರ್ ಅವರು ವೇದಿಕೆಗೆ ಬರಬೇಕೆಂದು ಮನವಿ. ಮೋಹನ್ ರವರ ಅತಿ ಚಿಕ್ಕ ಕುಟುಂಬದ ಸದಸ್ಯರೆಲ್ಲರನ್ನು ಶೀಘ್ರವಾಗಿ ಪರಿಚಯಿಸಲು ನಮಗೆ ಹೆಮ್ಮೆ ಎನಿಸುತ್ತದೆ. ಮೊದಲಿಗೆ ಮೋಹನ್ ರವರ ತಾಯಿ ಶ್ರೀಮತಿ ಮೀನಾಕ್ಷಮ್ಮ ಹಾಗೂ ತಂದೆ ಶ್ರೀಯುತ ಶಿವಶಂಕರ್ ಅವರನ್ನು ವೇದಿಕೆಗೆ ಸ್ವಾಗತಿಸಲು ಇಚ್ಛಿಸುತ್ತೇವೆ. ಇವರನ್ನು ಮದುವೆಯಾದಾಗಿಲಿನಿಂದ ನೆರಳಿನಂತೆ ಬೆಂಬಿಡದೆ ಆಡುತ್ತಾ ಕಾಡುತ್ತಾ ಸುಖ ದುಃಖಗಳಲ್ಲಿ ಸಮಭಾಗಿಯಾದ ಇವರ ಹರಿದ ಅಂಗಿ ಅರ್ಧಾಂಗಿ ಶ್ರೀಮತಿ ಗಾಯತ್ರಿ ಮೋಹನ್. ಹಿರಿಯರ ಆಶೀರ್ವಾದ ಹಾಗೂ ಇವರಿಬ್ಬರ ದಾಂಪತ್ಯದ ಫಲವಾದ ಇವರ ಕುಲಪುತ್ರ ಆಕಾರದಲ್ಲಿ ಅಣ್ಣನಂತಿದ್ದರೂ ವಾಸ್ತವವಾಗಿ ಇವರ ತಮ್ಮನಾದ ಚಂದ್ರ, ಅವರ ಪತ್ನಿ ಜಯಂತಿ ಹಾಗೂ ಮಗಳು ಅಹನಾ, ಇವರ ಪ್ರೀತಿಯ ತಂಗಿ ದಾಕ್ಷಾಯಿಣಿ, ಅವರ ಪತಿ ಚಂದ್ರ ಹಾಗೂ ಅವರ ಮಗ ಮನು, ಇವರ ಎರಡನೇ ತಮ್ಮನಾದ ಗಿರೀಶ್ ಹಾಗೂ ಅವರ ಮಡದಿ ರೇಖಾ, ಇನ್ನು ಇವರ ಮೂರನೇ ತಮ್ಮನಾದ ಕುಮಾರ್ ಉರುಫ್ ರಾಜ್ಕುಮಾರ್, ಅವರ ಧರ್ಮಪತ್ನಿ ವೈಶಾಲಿ ಉರುಫ್ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಅವರ ಮಗಳಾದ ನವ್ಯ ಉರುಫ್ ಪೂರ್ಣಿಮಾ ರಾಜ್ಕುಮಾರ್, ಇವರ ನಾಲ್ಕನೇ ತಮ್ಮನಾದ ವೇಣುಗೋಪಾಲ್, ಐದನೇ ತಮ್ಮನಾದ ಕಿರಣ್ ಹಾಗೂ ಅವರ ಮಡದಿ ಕುಸುಮ, ಇವರ ಮುದ್ದಿನ ಎರಡನೇ ತಂಗಿ ನೇತ್ರಾವತಿ, ಅವರ ಪತಿ ನಾಗಭೂಷಣ್ ಮತ್ತು ಮಗಳು ಶ್ರೀಪ್ರಿಯಾ. ಸಹೋದರನಿಗಿಂತ ಹೆಚ್ಚಾಗಿ ಇವರನ್ನು ಆಧರಿಸಿ ಕಾರ್ಖಾನೆಯ ಕಾರ್ಯನಿಮಿತ್ತ ಇವರು ಬೆಂಗಳೂರಿಗೆ ಹೋದಾಗಲೆಲ್ಲ ತನ್ನ ಕೆಲಸವನ್ನು ಬದಿಗಿರಿಸಿ ಇವರು ತಲುಪಬೇಕಾದ ಸ್ಥಳಗಳನ್ನು ಸರಿಯಾದ ಸಮಯಕ್ಕೆ ತಲುಪಿಸುತ್ತಿದ್ದ ಇವರ ಭಾವಮೈದುನ ಹರೀಶ್ ಹಾಗೂ ಅವರ ಮಡದಿ ಶುಭದಾ. ವರ್ಷಗಳ ಹಿಂದೆ ಮೈಸೂರಿಗೆ ಬಂದ ಮೋಹನ್ ರವರ ತಂದೆ ಹಾಗೂ ಚಿಕ್ಕಪ್ಪನವರ ದೆಸೆಯಿಂದ ಇಂದು ಇಷ್ಟು ಬೃಹದಾಕಾರದ ಸದಸ್ಯರ ಸಂಖ್ಯೆಯ ಬೆಳವಣಿಗೆಗೆ ನಾಂದಿಯಾಗಿದೆ. ಜೂನ್ ತಿಂಗಳು ಮೋಹನ್ ರವರ ಕುಟುಂಬದಲ್ಲಿ ಮಹತ್ವದ ತಿಂಗಳು. ಕಾರಣ ಈ ತಿಂಗಳಿನ 5 ವಿವಾಹ ವಾರ್ಷಿಕೋತ್ಸವ ಹಾಗೂ 2 ಹುಟ್ಟಿದ ಹಬ್ಬ ನೆರವೇರುವುದು. ಮೊದಲಿಗೆ ಮೋಹನ್ ರವರ ಅಪ್ಪ ಹಾಗೂ ಅಮ್ಮ 52ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ವಿವಾಹ ವಾರ್ಷಿಕೋತ್ಸವ. ದಾಕ್ಷಾಯಿಣಿ ಹಾಗೂ ಚಂದ್ರರವರ 24ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ.
ನೇತ್ರಾವತಿ ಹಾಗೂ ನಾಗಭೂಷಣ್ ರವರ 8ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಕಿರಣ್ ಹಾಗೂ ಕುಸುಮಾ ರವರ 2ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಇನ್ನು ಮೋಹನ್ ರವರ 50ನೇ ವರ್ಷದ ಹುಟ್ಟಿದ ಹಬ್ಬ ಹಾಗೂ ನಾಗಭೂಷಣ್ ರವರ 38ನೇ ವರ್ಷದ ಹುಟ್ಟಿದ ಹಬ್ಬ. ಬನ್ನಿ ಅವರ ಸಡಗರವನ್ನು ನಾವೆಲ್ಲ ಹಂಚಿಕೊಳ್ಳೋಣ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಪರಿಚಯವಾಗಿ ಕಿರ್ಲೋಸ್ಕರ್ನಲ್ಲಿ ಇವರು ಉದ್ಯೋಗ ಆರಂಭಿಸಿದ ಮಾರನೇ ದಿನದಿಂದ ಮುಂದೆ 16 ವರ್ಷಗಳ ಇವರ ಸೇವಾವಧಿಯಲ್ಲಿ ಜೊತೆಗಿದ್ದು ಮಾರ್ಗದರ್ಶಿಯಾಗಿದ್ದುದಲ್ಲದೆ ಕಿರ್ಲೋಸ್ಕರ್ ತ್ಯಜಿಸಿದ ನಂತರವೂ ದಯೆ ಇಟ್ಟು REI ಎಲೆಕ್ಟ್ರಾನಿಕ್ಸ್ನಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸಿ ಸದಾ ಇವರನ್ನು ಮೋನಿ ಎಂದು ಕರೆದು ಆದರಿಸುವ ಶ್ರೀಯುತ ಪ್ರಕಾಶ್ ರಾವ್ ರವರನ್ನು ವೇದಿಕೆಗೆ ಬರಲು ಮನವಿ. ಮೋಹನ್ ರವರಿಂದ ಆರಂಭವಾದ ಇಂದಿನ ಕಾರ್ಯಕ್ರಮದ ರೂಪುರೇಷೆಯನ್ನು ಸನ್ಮಾನ್ಯ ಶ್ರೀಕಂಠಗುಂಡಪ್ಪನವರಿಂದ ಸೂಕ್ತವಾಗಿ ತಿದ್ದುಪಡಿ ಮಾಡಿಸಿಕೊಂಡು ಯಥಾವತ್ತಾಗಿ ಸಮಯಕ್ಕೆ ಸರಿಯಾಗಿ ಕಾರ್ಯರೂಪಕ್ಕಿಳಿಸಲು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದಗಳು ಹಾಗೂ ಕಾರ್ಯಕ್ರಮಕ್ಕೆ ಗಮನಾರ್ಹವಾದ ಶ್ರಮ ವಹಿಸಿದ ಇವರ ಸಹೋದರ ಶ್ರೀಯುತ ಕುಮಾರ್ ರವರಿಗೆ ವಿಶೇಷ ಧನ್ಯವಾದಗಳನ್ನು ಇಂದಿನ ಕಾರ್ಯಕ್ರಮದ ಪರವಾಗಿ ಅರ್ಪಿಸುತ್ತೇವೆ. ಈಗ ಕಟ್ಟಕೊಡೆಯ ಸನ್ಮಾನ. ಇಂದಿನ ಕಾರ್ಯಕ್ರಮದ ನೌಕೆಯ ಚುಕ್ಕಾಣಿಯನ್ನು ಹಿಡಿದು ನಮ್ಮನ್ನೆಲ್ಲ ನಾಜುಕಾಗಿ ಅತಿ ಶೀಘ್ರದಲ್ಲಿ ದಡ ಸೇರಿಸಿದ ಇಂದಿನ ಕಾರ್ಯಕ್ರಮದ ಆಂಕರ್ಸ್ ಶ್ರೀಮತಿ ಶುಭದಾ ಹರೀಶ್, ಶ್ರೀಮತಿ ನಂದಿನಿ ಉಪಾಧ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ವಂದನಾರ್ಪಣೆ. ಅದನ್ನ ಲಾಸ್ಟಲ್ಲಿ ಹೇಳ್ಬೇಕು. ಅದೇನು ಬೇಡ. ಹೇಳಿ. ಅದು ಬರುತ್ತೆ, ವರ್ಡ್ ಬರುತ್ತೆ. ಈಗೆಲ್ಲ ಭೋಜನ ಶಾಲೆಗೆ